ಡಸಂಟ್ ಮ್ಯಾಟರ್. ಯು ಮೇ ಬಿ ಅ ಸ್ಟೂಡೆಂಟ್, ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ನೀವು ಹೌಸ್ ವೈಫ್ ಆಗಿರ್ಬೋದು, ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಡಸಂಟ್ ಮ್ಯಾಟರ್, ನೋ ಪ್ರಾಬ್ಲಮ್. ವೇರ್ ಎವರ್ ವಿಚ್ ಎವರ್ ಬ್ಯಾಕ್ ಗ್ರೌಂಡ್ ನೀವು ಬರ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ಇಟ್ ಇಸ್ ಅನ್ ಆಪರ್ಚುನಿಟಿ ವಿಚ್ ಇಸ್ ಫಾರ್ ಎವ್ರಿಬಡಿ. ಯಾರಾದ್ರೂ ಮಾಡ್ಬೋದು ಈ ಆಪರ್ಚುನಿಟಿನ ವರ್ಕ್ ಮಾಡಿ ಇನ್ನೂ ಮಾಡ್ಬೋದು. ಲೆಟ್ ಮಿ ಲಿವ್ ಒನ್ ಥಿಂಗ್. ನಾನು 7 years ಬ್ಯಾಕ್ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡೆ, ನಾನು ಅರ್ಥ ಮಾಡ್ಕೊಂಡೆ ಪ್ರಾಪರ್ಲಿ, ಅದ್ರ ಮೇಲೆ ವರ್ಕ್ ಮಾಡಿ ಶುರು ಮಾಡಿದೆ. ಅಂಡ್ ಟುಡೇ ಐ ಆಮ್ ಹಿಯರ್ ಇನ್ ಫ್ರಂಟ್ ಆಫ್ ಯು ವಿತ್ ಲಾಟ್ ಆಫ್ ಸಕ್ಸೆಸ್, ಅಚೀವ್ಮೆಂಟ್ಸ್, ನೇಮ್, ಫೇಮ್, ಬಹಳಷ್ಟು ಥಿಂಗ್ಸ್ ಇವತ್ತು ನಾನು ಅಚೀವ್ ಮಾಡಿದ್ದೀನಿ, ರೈಟ್? ಅಂಡ್ ನೀವು ಯಾವ ತರ ಈ ಆಪರ್ಚುನಿಟಿ ಮೇಲೆ ವರ್ಕ್ ಮಾಡೋ ಶುರು ಮಾಡಿದ್ರೆ ಅಂಡ್ ನೀವ್ ಯಾವ ತರ ನಿಮ್ ಲೈಫಲ್ಲಿ ಬದಲಾವಣೆನ ತರಬಹುದು ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಎಲ್ಲ ಕೆಲಸನ ಸೈಡಿಗೆ ಇಡಿ, ಕಂಪ್ಲೀಟ್ ಫೋಕಸ್ ಇಲ್ಲಿಡಿ. ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಸ್ವಲ್ಪ ಬ್ರೇಕ್ಫಾಸ್ಟ್ ಸೈಡ್ ಇಟ್ಕೊಳ್ಳಿ. ಬ್ರೇಕ್ಫಾಸ್ಟ್ ಆಮೇಲೆ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಯು ಶುಡ್ ಬಿ ಮೋರ್ ಹಂಗ್ರಿ to grow in life. You should be more hungry to become successful in life, right? And I think ellaru ready idira, you're all excited and you're all waiting to start and to begin and to understand this session. And ನಾನು ಇವತ್ತು ಆ ಸೆಷನ್ ಕಂಪ್ಲೀಟ್ ಆಗಿ ಬ್ಯೂಟಿಫುಲ್ ಆಗಿ ನಿಮ್ಮನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಡೌಟ್, ಏನೇ ಕ್ವೆಶ್ಚನ್, ಏನೇ ಪ್ರಶ್ನೆಗಳಿದ್ರೆ ಅಂತರದಲ್ಲಿ ಲಾಸ್ಟ್ ಅಲ್ಲಿ ನಾವು ಕೇಳ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ನಾನೇನು ಓಡೋಗ್ತಾ ಇಲ್ಲ. ಅಂಡ್ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಬಂದಾಗ ನೋಟ್ ಡೌನ್ ಮಾಡ್ಕೊಳ್ಳಿ, ಲಾಸ್ಟ್ ನಿಮಗೆ ಕೇಳಕ್ಕೆ ಈಸಿ ಆಗುತ್ತೆ, ರೈಟ್? ಸೊ ಐ ಥಿಂಕ್ ಎಲ್ಲರೂ ರೆಡಿ ಇದ್ದೀರಾ? ಇಫ್ ಯು ಆರ್ ಆಲ್ ರೆಡಿ, ಯು ಕ್ಯಾನ್ ಗಿವ್ ಅ ಥಮ್ಸ್ ಅಪ್, ಅಥವಾ ನೀವು ರೆಡಿ ಅಂತ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ನಾನು ಒಂದು ಪ್ರೆಸೆಂಟೇಷನ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆ ಪ್ರೆಸೆಂಟೇಷನ್ ಬಹಳ ಕ್ಲಿಯರ್ ಆಗಿ ನೋಡಿ, ಕೇಳಿಸ್ಕೊಳ್ಳಿ. ಅಂಡ್ ಇವತ್ತು ನಿಮಗೆ ಆ ಪ್ರಾಪರ್ ಆಪರ್ಚುನಿಟಿ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮ ಫ್ರೆಂಡ್ ನಿಮಗೆ ಹೇಳಿರ್ಬೋದು, ಬ್ರೋ, ನಿಮ್ಮ ರಿಲೇಟಿವ್ ನಮ್ಗೆ ಯಾರು ಕರೆದಿರ್ಬೋದು, ನಿಮ್ಮ ನೇಬರ್ ಅವ್ರು ಯಾರು ಕರೆದಿರ್ಬೋದು, ಯಾರೇ ಕರೆದಿರ್ಬೋದು, ಡಸಂಟ್ ಮ್ಯಾಟರ್, ರೈಟ್? ಅವ್ರು ಹೇಳಿರ್ಬೋದು ಇವತ್ತೇನೋ ಒಂದು ದೊಡ್ಡ ಇವೆಂಟ್ ಆಗಕ್ಕೆ ಹೋಗ್ತಾ ಇದೆ, ರೆಡಿ ಆಗಿರಿ, 11 ಗಂಟೆಗೆ 18ನೇ ತಾರೀಕಿಗೆ ಸಂಡೇ, ಒಂದು ಭಾನುವಾರ, ಒಂದು ಒಳ್ಳೆ ಇವೆಂಟ್ ಆಗಕ್ಕೆ ಹೋಗ್ತಾ ಇದೆ. ಸೊ ಆ ಇವೆಂಟ್ ಬಗ್ಗೆ, ಆ ಆಪರ್ಚುನಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. Just a moment, I will make a co-host. All right, so I believe the screen is visible. Screen ಕಾಣಿಸ್ತಾ ಇದೆ ಸಂಜಯ್ ಜಿ? Yes sir, yes sir, yes sir. Thank you so much. So guys, ಇವತ್ತು, right, today, as I said, ನಾವು ಹಲವಾರು ಪ್ರೊಫೆಷನ್ಸ್ ಬಿಲಾಂಗ್ ಮಾಡ್ತೀವಿ, ಡಸಂಟ್ ಮ್ಯಾಟರ್. ಇವತ್ತು ಒಂದು ಲೈಫ್ ಅಲ್ಲಿ ನೀವು ನೋಡಬಹುದು, ಲಾಸ್ಟ್ 6-7 months ಅಲ್ಲಿ ಏನಾಗಿದೆ, ಲಾಸ್ಟ್ 6-7 months ಅಲ್ಲಿ ಏನಾಗಬಾರ್ದಿತ್ತು ಅವೆಲ್ಲ ಆಗಿದೆ. ಇಂಡಿಯಾದಲ್ಲಿ ಸಿಚುವೇಶನ್ ನೋಡಿ, ಪಾವರ್ಟಿ ನೋಡಿ, ಡೆತ್ಸ್ ನೋಡಿ, ಕೊರೋನಾ ಕೇಸಸ್ ನೋಡಿ, ಎವ್ರಿಥಿಂಗ್ ಎಲ್ಲ ಎಫೆಕ್ಟ್ ಆಗಿದೆ. ಅಂಡ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಮೋರ್ ದನ್ 10 to 20 crore ಪೀಪಲ್, 10-20 ಕೋಟಿ ಜನ ಇವತ್ತು ಭಾರತದಲ್ಲಿ ಜಾಬ್ಸ್ ನ ಲೂಸ್ ಮಾಡ್ಕೊಂಡಿದ್ದಾರೆ. ಯಾಕೆ? ಬಿಕಾಸ್ ಸಿಚುವೇಶನ್ ಇಂದ. ಅಂಡ್ ಇವತ್ತು ನಾವು ಯಾವುದೇ ಬಿಸ್ನೆಸ್ ಮಾಡ್ತಿದೀವಿ, no business is at a complete confirmation that it work out ಆಗುತ್ತೆ, except that ನೀವು ಫುಡ್ ಇಂಡಸ್ಟ್ರಿಯಿಂದ ಬಿಲಾಂಗ್ ಮಾಡ್ತೀರಾ, FMCG ಇಂಡಸ್ಟ್ರಿಯಿಂದ ಬಿಲಾಂಗ್ ಮಾಡ್ತೀರಾ, ಬಹಳ ಕೆಲವು ಇಂಡಸ್ಟ್ರಿ ವರ್ಕ್ ಆಗ್ತದೆ. ಬಟ್ ಇವತ್ತು ನಾನು ಒಂದು ಇಂಡಸ್ಟ್ರಿ ಇವತ್ತು ಹೇಳಕ್ ಹೋಗ್ತಿದ್ನಲ್ಲ, 6 months ಅಲ್ಲಿ, ಲಾಸ್ಟ್ 6-7 months ಲಾಕ್ಡೌನ್ ಆಗಿರ್ಬೋದು, ಬಟ್ ಇಂಡಸ್ಟ್ರಿ ಲಾಕ್ ಆಗಿಲ್ಲ, ಇಂಡಸ್ಟ್ರಿಯಿಂದ ಜನರದ ಇನ್ಕಮ್ ಲಾಕ್ ಆಗಿಲ್ಲ. ಅಂಡ್ ಆ ತರ ಜನ ಈ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವತ್ತು ಅರ್ನ್ ಮಾಡಿದ್ದಾರೆ. ಅದ್ ಯಾವ ತರ ನೀವು ಕೂಡ ಮಾಡ್ಬೋದು ಅಂತ ನೀವು ತಿಳ್ಕೊಳ್ಳೋಕೆ ಇವತ್ತು ಬಂದಿದ್ದೀರಾ ಮೈ ಫ್ರೆಂಡ್. ಇವತ್ತು ಮೈ ಫ್ರೆಂಡ್ ಲೈಫ್ ಅಲ್ಲಿ ಒಂದು ಪ್ಲಾನ್ ಬಿ ಅನ್ನೋದು ಬಹಳ ಮುಖ್ಯ. ಯಾಕೆ ಹೇಳಿ? ಇವತ್ತು ನೀವು ಸ್ಟಡೀಸ್ ಮಾಡ್ತಿರ್ಬೋದು, ಅಥವಾ ನೀವು ಜಾಬ್ ಅಲ್ಲಿ ಇರ್ಬೋದು. ನಾನು ಇವತ್ತು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಸರಿ, ಜಾಬ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಸ್ಟಡೀಸ್ ಆದ್ಮೇಲೆ ಒಂದು ಪ್ರೊಫೆಷನ್ ಎಂಟರ್ ಆಗ್ತಾರ, ನೋ ಪ್ರಾಬ್ಲಮ್. ಬಟ್ ನಿಮ್ಮ ಹತ್ರ ಒಂದು ಪ್ಲಾನ್ ಬಿ ಅನ್ನೋದಿದೆಯಾ? ಜಾಬ್ ಇಲ್ಲ ಅಂದ್ರೆ ಬೇರೆ ಏನಾದ್ರು ಪ್ಲಾನ್ ಬಿ ಇದೆಯಾ? ಅಥವಾ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇಂಟ್ರೆಸ್ಟೆಡ್ ಇದ್ದೀರಾ? ಲೈಫಲ್ಲಿ ಜನರನ್ನ ಹೆಲ್ಪ್ ಮಾಡಕ್ ಇಂಟ್ರೆಸ್ಟೆಡ್ ಇದ್ದೀರಾ? ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಒಂದು ಸ್ಕಿಲ್ಸ್ ನ ಡೆವಲಪ್ ಮಾಡ್ಬೇಕು, ಒಂದು ಹೆಸರನ್ನ, ಒಂದು ಗೌರವನ ಪಡಿಬೇಕು ಅಂತ ಒಂದು ಆಸೆ, ಒಂದು ಇಂಟೆನ್ಷನ್, ಒಂದು ಫೋಕಸ್ ಇಟ್ಕೊಂಡಿದ್ರೆ ಅಂದ್ರೆ ನೀವು ಒಂದು ರೈಟ್ ಜಾಗದಲ್ಲಿ ಇದ್ದೀರಾ. ಮೈ ಫ್ರೆಂಡ್, ಲೆಟ್ ಮಿ ಟೆಲ್ ಯು, ಇಂಡಸ್ಟ್ರಿ ಜನ ಯಾರು ಕ್ರೇಜಿ ಇದಾರೆ ಅವ್ರಿಗೋಸ್ಕರ, ಕ್ರೇಜಿ ಸಕ್ಸಸ್ ಯಾರಿಗೆ ಬೇಕು ಅವ್ರಿಗೋಸ್ಕರ, ಲೇಜಿ ಸಕ್ಸಸ್ ಅವ್ರಿಗೋಸ್ಕರ ಅಲ್ಲ. ಸೊ ಇಫ್ ಯೂರ್ ಎ ಕ್ರೇಜಿ ಪರ್ಸನ್, ಡೆಫಿನೆಟ್ಲಿ ಇನ್ ರೈಟ್ ಸ್ಪಾಟ್ ಅಲ್ಲಿ, ರೈಟ್ ಜಾಗದಲ್ಲಿ ಬಂದಿದ್ದೀರಾ. ಅಂಡ್ ಇಫ್ ಯೂರ್ ಎ ಲೇಜಿ, ನೋ ಪ್ರಾಬ್ಲಮ್, ನಾವು ನಿಮ್ಮನ್ನ ಕ್ರೇಜಿ ಮಾಡ್ತೀವಿ. ಇವತ್ತು ಪ್ಲಾನ್ ಬಿ, ಇವತ್ತು ನೀವು ನೋಡ್ಬೋದು ನಿಮ್ ಸ್ಕ್ರೀನ್ ಮೇಲೆ ಇಂಗ್ಲಿಷ್ ಅಲ್ಲಿ ಬರ್ದಿದೆ ದಟ್ ನೀವು ಇನ್ನು 1990 ಇಂದ 2000, 2010, 2020 ಆಗಿದೆ, ರೈಟ್? ಇವತ್ತು ನೀವು ನೋಡ್ಬೋದು ಲೈಫ್ ಅಲ್ಲಿ ಎವ್ರಿ 10 years, ಎವ್ರಿ 1 decade ಯಾವ ತರ ನಮ್ಮ ಪ್ರತಿದಿನ ನಾವು ಏನ್ ಡೈಲಿ ಎಸೆನ್ಷಿಯಲ್ಸ್ ಏನ್ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅದ್ರ ರೇಟ್ ಯಾವ ತರ ಇನ್ಕ್ರೀಸ್ ಆಗ್ತದೆ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಚೈಲ್ಡ್ಹುಡ್ ಅಲ್ಲಿ 5th standard ಅಲ್ಲಿ ನಾನು ಮಸಾಲ ದೋಸಾ, ಐ ಥಿಂಕ್ ಐ used to eat for 15 rupees. Today the same masala dosa, you go to Shanti Sagar or Sukh Sagar or Udupi Upahar, you will get it 50-60 rupees. ಅದೇ ಪೆಟ್ರೋಲ್ in 2007 petrol cost used to be around 60-70 rupees. ಅದೇ ಪೆಟ್ರೋಲ್ ಇವತ್ತು 90 ರೂಪಾಯಿ ಆಗಿದೆ. ಸೊ ಮೈ ಫ್ರೆಂಡ್, ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ, ರೈಟ್? ಇನ್ಫ್ಲೇಷನ್ ಆಗ್ತಾ ಇದೆ, ಪ್ರೈಸಸ್ ಇನ್ಫ್ಲೇಷನ್ ಆಗ್ತಾ ಇದೆ. ಅದೇ ರೀತಿ ರಿಸೋರ್ಸಸ್ ಕಡಿಮೆ ಆಗ್ತಾ ಇದೆ.
ಯಾವ ತರ ನಾವು ವಸ್ತುಗಳನ್ನು ಯಾವ ತರ ಎವ್ರಿ ನೀಡ್ಸ್ ಯೂಸ್ ಮಾಡ್ತಿದೀವಿ, ಅದೇ ರೀತಿ ರಿಸೋರ್ಸಸ್ ಕಡಿಮೆ ಆಗ್ತದೆ ಅಂಡ್ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ನಮ್ಮ ಹತ್ರ ಒಂದು ಬ್ಯಾಕಪ್ ಅನ್ನೋದಿಲ್ಲ, ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನೋದಿಲ್ಲ. ಆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ನಾನು ಇವತ್ತು ನಿಮ್ಮನ್ನ ದಾರಿಯ ಡೈರೆಕ್ಷನ್ ಕೊಡಕ್ ಹೋಗ್ತಾ ಇದ್ದೀನಿ. ಮೈ ಫ್ರೆಂಡ್, ಇವತ್ತು ನಮ್ಮ ಲೈಫ್ ಅಲ್ಲಿ ನಾವು ಜೀವನ ಮಾಡ್ತಿದೀವಿ. ನಾವು ಪೇರೆಂಟ್ ಆಗಿರ್ಬೋದು, ನಾವೊಬ್ಬ ಸ್ಟೂಡೆಂಟ್ ಆಗಿರ್ಬೋದು, ನಾವೊಬ್ಬ ಮಗ ಆಗಿರ್ಬೋದು, ಮಗಳು ಆಗಿರ್ಬೋದು, ನಾವ್ ಯಾರೇ ಇರ್ಬೋದು. ನಾವ್ ಎಂಡ್ ಆಫ್ ದ ಡೇ ಈ ಲೈಫ್ ಅಲ್ಲಿ ಒಂದು ಸಾಧನೆ ಮಾಡ್ಬೇಕು, ಒಂದು ಡ್ರೀಮ್ಸ್ ನ ಕನ್ಸ್ನ ನೆನ್ಸ್ ಮಾಡ್ಬೇಕು ಅನ್ನೋದಿರ್ತೀವಿ. ಕೆಲವರಿಗೆ ಹಣ ಇರುತ್ತೆ, ಕೆಲವರಿಗೆ ಬೈಕು, ಕಾರು, ಗೌರವ ಬೇಕು, ಒಂದ್ ಮನೆ ಕಟ್ಸ್ಬೇಕು, ಟ್ರಾವೆಲ್ ಮಾಡ್ಬೇಕು, ಸಮಯನ ಫ್ರೀಡಮ್ ಬೇಕು, ಒಂದ್ ಆರೋಗ್ಯ ಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಜೀವನ ಮಾಡ್ತಿದೀವಿ, ಹಾರ್ಡ್ ವರ್ಕ್ ಮಾಡ್ತಿದೀವಿ, ಸ್ಟ್ರಗಲ್ ಮಾಡ್ತಿದ್ವಿ, ಹೌದಾ ಅಲ್ವಾ? ಅಂಡ್ ಇದನ್ನ ಪೂರ್ತಿ ಮಾಡ್ಕೊಳ್ಳಕ್ಕೆ ನಾವ್ ಯಾವ್ದೋ ಒಂದು ಜಾಬ್ ಅಂತೆ, ಬಿಸ್ನೆಸ್ ಅಂತೆ ಅದ್ರಲ್ಲಿ ಎಂಟರ್ ಆಗಿ ನಮ್ಮ ಪ್ರೊಫೆಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಅಂಡ್ ಇವತ್ತಿನ ನೀವು 100% ಪಾಪ್ಯುಲೇಷನ್ ತಗೊಳ್ಳಿ ಇಂಡಿಯಾದು, ಅದರಲ್ಲಿ 60% ಪಾಪ್ಯುಲೇಷನ್ ಬರೋದು 18 to 20 ಏಜ್, 28 ಏಜ್ ಕ್ಯಾಟಗರಿ ಜನ. ಆವರೇಜ್ ಏಜ್ ಇಂಡಿಯಾದಲ್ಲಿ ಬಂದು 26. ಅಂಡ್ ಇದು ಯೂತ್ ಅನ್ನೋದು ಹೇಳ್ತಾರೆ, ಇಂಡಿಯಾದ ಫ್ಯೂಚರ್ ಬಂದು ಯೂತ್. ಲೆಟ್ ಮಿ ಟೆಲ್ ಯು, ಇಂಡಿಯಾಸ್ ಫ್ಯೂಚರ್ ಇಸ್ ಯೂತ್. ಇಂಡಿಯಾ ಇಸ್ ಅ ವೆರಿ ಯಂಗ್ ಕಂಟ್ರಿ. ಎವ್ರಿ ಇಯರ್ ನಾವೇನಾಗ್ತಾ ಇದ್ವಿ, ಯಂಗ್ ಆಗ್ತಾನೆ ಹೋಗ್ತಾ ಇದೀವಿ. ನಾವು ಬೇರೆ ಕಂಟ್ರೀಸ್ ಓಲ್ಡ್ ಆಗ್ತಾನೆ ಹೋಗ್ತಾ ಇದ್ದಾರೆ. ನಮ್ ಕಂಟ್ರಿದಲ್ಲಿ ನೀವು ಸ್ಟ್ರೈಕ್ ರೇಟ್ ನೋಡಿ, ಸ್ಟ್ರೈಕ್ ರೇಟ್ ಗೊತ್ತಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡಿ, ರೈಟ್? ಸ್ಟ್ರೈಕ್ ರೇಟ್ ಬೆಳಿತಾನೆ ಹೋಗ್ತಾ ಇದೆ. ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ ನಾವು ನಂಬರ್ 2 ಅಲ್ಲಿ ಇದೀವಿ. ಅಂಡ್ ಇವತ್ತು ಬಹಳಷ್ಟು ಹುಡುಗರಿಗೆ, ಬಹಳಷ್ಟು ಸ್ಟೂಡೆಂಟ್ಸ್ಗೆ ಜಾಬ್ ಅನ್ನೋದು ಸಿಗ್ತಾ ಇಲ್ಲ. ಒಂದು ಪ್ರೊಫೆಷನ್ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಡೈರೆಕ್ಷನ್ ಇಲ್ಲ. ಎಷ್ಟೊಂದು ಜನ ಇಂಜಿನಿಯರಿಂಗ್ ಫಿನಿಶ್ ಮಾಡಿ ಡಿಸೈಡ್ ಮಾಡ್ತಾರೆ ಲೈಫ್ ಅಲ್ಲಿ ಏನ್ ಮಾಡ್ಬೇಕಂತ. 90%, ಬಿಕಾಸ್ ನಾನು ಒಬ್ಬ ಇಂಜಿನಿಯರ್, ನನಗೂ ಗೊತ್ತು. ಬಟ್ ನಾನು ಇಂಜಿನಿಯರಿಂಗ್ ಚೆನ್ನಾಗಿ ಕ್ಲಿಯರ್ ಮಾಡಿದೆ, ನನಗೆ ಗೊತ್ತಿತ್ತು ನಾನು ಏನ್ ಮಾಡ್ತಾ ಇದ್ದೆ ಅಂತ. ಬಟ್ ಬಹಳಷ್ಟು ಜನ ಇಂಜಿನಿಯರಿಂಗ್ ಫಿನಿಶ್ ಮಾಡಿ ಅಥವಾ ಡಿಗ್ರಿ ಫಿನಿಶ್ ಮಾಡಿ ಡಿಸೈಡ್ ಮಾಡ್ತಾರೆ ಲೈಫ್ ಅಲ್ಲಿ ಏನ್ ಮಾಡ್ಬೇಕು. ಡಿಗ್ರಿ ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಬಡಪ್ಪ ನೋಡೋಣ, ನೋಡ್ಕೊಳ್ಳೋಣ ಬಿಡು ಮಗ, ಯಾಕೆ ಮಗ ಟೆನ್ಷನ್ ತೊಗೊಂತೀಯ, ಈ ಆಟಿಟ್ಯೂಡ್ ಇರುತ್ತೆ. ಇದೇ ಆಟಿಟ್ಯೂಡ್ ನಮ್ಮನ್ನ ಲೈಫ್ ಅಲ್ಲಿ ಎಲ್ಲೂ ತಗೊಂಡು ಹೋಗಲ್ಲ. ಆ ಆಟಿಟ್ಯೂಡ್ ನ ಚೇಂಜ್ ಮಾಡ್ಬೇಕು. ಇವತ್ತು ನಾನು ಇದನ್ನ ಹೇಳ್ತಾ ಇಲ್ಲ, ಇವತ್ತು ವರ್ಲ್ಡ್ ಅಲ್ಲಿ 4 ಟೈಪ್ ಜನ ಇದ್ದಾರೆ. ಈ ಒಂದು ಪುಸ್ತಕದಲ್ಲಿ ಬರ್ದಿದೆ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅನ್ನೋ ಪುಸ್ತಕದಲ್ಲಿ ಅಮೆರಿಕ ಒಬ್ಬ ಟಾಪ್ ಬಿಸ್ನೆಸ್ ಕೋಚ್ ಮಿಸ್ಟರ್ ರಾಬರ್ಟ್ ಕಿಯೋಸಾಕಿ ಅನ್ನೋರು ಒಂದು ಬಹಳ ಬ್ಯೂಟಿಫುಲಿ ವರ್ಲ್ಡ್ ಅಲ್ಲಿ ಯಾವ ತರ ಹಣ ಫ್ಲೋ ಆಗ್ತಾ ಇದೆ, ಕ್ಯಾಶ್ ಯಾವ ತರ ಫ್ಲೋ ಆಗ್ತಾ ಇದೆ, ಅದನ್ನ ಒಂದು ESBI ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇನ್ ಬನ್ನಿ ನೋಡೋಣ. ಅಂದ್ರೆ ಏನು? ಎಂಪ್ಲಾಯ್ ಯಾರು? ಜಾಬ್ ಇದೆ, ಕೆಲಸ ಮಾಡ್ತಾರೆ, ಒಂದು ಕಂಪ್ನಿಗೋಸ್ಕರ ಸ್ಯಾಲರಿ ಅನ್ನು ಮಾಡ್ತಾರೆ. ಟೈಮ್ ಇರಲ್ಲ, ಮನಿ ಇರುತ್ತೆ. ಯಾಕಂದ್ರೆ ಬೆಳಗ್ಗೆನ ಸಾಯಂಕಾಲ ಕೆಲಸ ಮಾಡ್ತಾರೆ, ವೀಕೆಂಡ್ಸ್ ಕೆಲಸ ಮಾಡ್ತಾರೆ, ಹಣ ಇರುತ್ತೆ, ಬಟ್ ಹಣ ಸ್ಪೆಂಡ್ ಮಾಡಕ್ ಟೈಮ್ ಇಲ್ಲ. ಸೆಕೆಂಡ್ ಕ್ಯಾಟಗರಿ ಬಂದು ಸೆಲ್ಫ್ ಎಂಪ್ಲಾಯ್ಡ್. ಇವ್ರು ಯಾರ ಕೆಳಗಡೆ ವರ್ಕ್ ಮಾಡಕ್ ಇಷ್ಟಪಡಲ್ಲ, ಇವ್ರು ತಮಗೋಸ್ಕರನೇ ವರ್ಕ್ ಮಾಡ್ತಾರೆ. ಇವ್ರ ಜಾಬ್ ನ ವರ್ಕ್ ಮಾಡಲ್ಲ, ಜಾಬ್ ನ ಓನ್ ಮಾಡ್ತಾರೆ. ಇವ್ರ ಹತ್ರ ಟೈಮ್ ಇರಲ್ಲ, ಮನಿ ಇರುತ್ತೆ. ಮೂರನೇವರು ಇನ್ವೆಸ್ಟರ್ ಕ್ಯಾಟಗರಿ. ಇವ್ರು ಹಣಗೋಸ್ಕರ ವರ್ಕ್ ಮಾಡಲ್ಲ, ಹಣ ಇವ್ರಿಗೋಸ್ಕರ ವರ್ಕ್ ಮಾಡುತ್ತೆ. ಇವ್ರ ಹತ್ರ ಟೈಮು ಇದೆ, ಮನಿನೂ ಇದೆ. ಅಂಡ್ 4ನೇದು ಬಂದು ಬಿಸ್ನೆಸ್ ಯಾರು ಕೆಲಸ ಮಾಡಲ್ಲ, ಕೆಲಸ ಮಾಡಿಸ್ತಾರೆ. ರೈಟ್? ವೆರಿ ಸ್ಮಾರ್ಟ್ ಪೀಪಲ್. ಒಂದು ಇಂಗ್ಲಿಷ್ ಒಳ್ಳೆ ಸೇಯಿಂಗ್ ಇದೆ, ನಾರ್ಮಲ್ ಪೀಪಲ್ ವರ್ಕ್, ಸ್ಮಾರ್ಟ್ ಪೀಪಲ್ ನೆಟ್ವರ್ಕ್ ಅಂತ ಹೇಳ್ತಾರೆ. ನಾರ್ಮಲ್ ಪೀಪಲ್ ವರ್ಕ್, ಸ್ಮಾರ್ಟ್ ಪೀಪಲ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಇವ್ರ ಹತ್ರ ಟೈಮು ಇದೆ, ಮನಿನೂ ಇದೆ. ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಡ್ ಅನ್ನೋರು ಏನ್ ಮಾಡ್ತಿದ್ದಾರೆ? ಆಕ್ಟಿವ್ ಇನ್ಕಮ್ ಅನ್ ಮಾಡ್ತಾರೆ. ಅದೇನ್ರಿ ಆಕ್ಟಿವ್ ಇನ್ಕಮ್? ಜಾಬ್ ಅಲ್ಲಿ ಆಕ್ಟಿವ್ ಇದ್ರೆ ಇವತ್ತು ಅಂಗಡಿ ಓಪನ್ ಆದ್ರೆ ಹಣ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಇನ್ವೆಸ್ಟರ್ ಬಿಸ್ನೆಸ್ ಅವ್ರು ಏನ್ ಮಾಡ್ತಾರೆ? ಪ್ಯಾಸಿವ್ ಇನ್ಕಮ್ ಅನ್ ಮಾಡ್ತಾರೆ. ಅದೇನ್ ಪ್ಯಾಸಿವ್ ಇನ್ಕಮ್? ನಾನು ಕೇಳಿಲ್ಲ 7 ವರ್ಷ ಮುಂಚೆ, ನನಗೂ ಗೊತ್ತಿರಲಿಲ್ಲ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಈವನ್ ಇಫ್ ಯು ಆರ್ ನಾಟ್ ವರ್ಕಿಂಗ್, ನೀವು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ನಿಮ್ಮ ಅಕೌಂಟ್ ಹಣ ಕ್ರೆಡಿಟ್ ಆಗ್ತಾ ಇದೆ. ಇವತ್ತು ಅಂಬಾನಿ ಎಕ್ಸಾಂಪಲ್ ತಗೊಳ್ಳೋಣ. ಅಂಬಾನಿ ಇವತ್ತು ಚಪ್ಪಲಿನೂ ಮಾಡ್ತವ್ರೆ, ಬಟ್ಟೆನೂ ಮಾಡ್ತವ್ರೆ, ತರಕಾರಿನೂ ಮಾಡ್ತವ್ರೆ, ಸಿಮ್ಮು ಮಾಡ್ತವ್ರೆ, ಪೆಟ್ರೋಲ್ ಮಾಡ್ತವ್ರೆ, ಬಟ್ ಎಲ್ಲೂ ಹೋಗಿಲ್ಲ. ನಿಮ್ ಮನೆಗೆ ಅಂಬಾನಿ ಬಂದು ಸಿಮ್ ಕೊಟ್ಟಿಲ್ಲ, ಅಥವಾ ನಿಮ್ ಮನೆಗೆ ಜೆಫ್ ಬೆಜೋಸ್ ಬಂದು ಅಮೆಝಾನ್ ಪ್ರಾಡಕ್ಟ್ ನ ಕೊಟ್ಟಿಲ್ಲ ನಿಮಗೆ. ಬಟ್ ಅವ್ರ ಎಂಪ್ಲಾಯೀಸ್ ಅವ್ರಿಗೋಸ್ಕರ ವರ್ಕ್ ಮಾಡಿ ಅವ್ರು ಇವತ್ತು ಹಣ ಸಂಪಾದಿಸ್ತಾ ಇದ್ದಾರೆ. ಸೊ ಮೈ ಫ್ರೆಂಡ್, ಇವತ್ತು ನಿಮಗೆ ಪ್ರಶ್ನೆ ಕೇಳಿದ್ರೆ ಈ 4ರಲ್ಲಿ ನೀವು ಯಾವ್ದ್ರಲ್ಲಿ ಹೋಗಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ನನಗೆ ಗೊತ್ತು ಮ್ಯಾಕ್ಸಿಮಮ್ ಜನ ಬಿಸ್ನೆಸ್ ಇನ್ವೆಸ್ಟರ್ ಹೋಗೋಕೆ ಇಷ್ಟಪಡ್ತೀರಾ. ಯಾಕಂದ್ರೆ ಅಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ, ಬೆನಿಫಿಟ್ ಜಾಸ್ತಿ ಇದೆ, ಲೈಫ್ ಅನ್ನೋದನ್ನಲ್ಲಿ ಎಂಜಾಯ್ ಮಾಡಬಹುದು. ಬಟ್ ನಾವೆಲ್ಲರೂ ಹೋಗೋದಲ್ಲಿ 95% ಜನ ವರ್ಲ್ಡ್ ಪಾಪ್ಯುಲೇಷನ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲಿ ಹೋಗುತ್ತೆ, ಅಂಡ್ ಬರೀ 5% ಜನ ಇನ್ವೆಸ್ಟರ್ ಅಂಡ್ ಬಿಸ್ನೆಸ್ ಕ್ವಾಡ್ರೆಂಟ್ ಅಲ್ಲಿ ಹೋಗ್ತಾರೆ. ಬಟ್ ಇದನ್ನ ಚೇಂಜ್ ಮಾಡಕ್ ಆಗಲ್ವಾ? ನಾವು ಖಂಡಿತ ಮಾಡಬಹುದಾ? ನಮ್ ಕೈಯಲ್ಲಿದೆ, ನಮ್ ಡಿಸಿಷನ್ಸ್ ಮೇಲೆ ಇದೆ. ಯಾಕಂದ್ರೆ ಇವತ್ತು ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಡ್ ಅವರು 95% ಜನ ಇದ್ದಾರೆ, ಬಟ್ ಅವ್ರು ಸಂಪಾದಿಸ್ತಾ ಇರೋದು ವರ್ಲ್ಡ್ ನ 5% ಹಣ. ಇನ್ವೆಸ್ಟರ್ ಬಿಸ್ನೆಸ್ ಅನ್ನೋರು ಬರೀ ಇರೋದು 5%, ಬಟ್ ಎಂಜಾಯ್ ಮಾಡ್ತಿರೋದು 95% ವರ್ಲ್ಡ್ ಮನಿ, ವರ್ಲ್ಡ್ ವೆಲ್ತ್ ನ. ಅಂಡ್ ಮೈ ಫ್ರೆಂಡ್, ಇವತ್ತು ನೀವು ಬಿಸ್ನೆಸ್ ಇನ್ವೆಸ್ಟರ್ ಅಲ್ಲಿ ಯಾವ ತರ ಹೋಗ್ಬೋದನ್ನ ನಾವು ಡಿಸ್ಕಸ್ ಮಾಡಿ ಇವತ್ತು ಬಂದಿದ್ದೀವಿ. ಒಂದ್ ಸಾಮಾನ್ಯವಾಗಿರೋ ಬಿಸ್ನೆಸ್ ನ ಇವತ್ತು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದೇ ಟೈಮ್ ಅಲ್ಲಿ ಅಷ್ಟು ಸುಲಭನೂ ಇಲ್ಲ. ಬಟ್ ಆ ಬಿಸ್ನೆಸ್ ನ ನೀವು ಇವತ್ತು ಮಾಡ್ಬೋದು. ಬಟ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕು, ಬಂಡವಾಳ ಅಂತ ಹೇಳ್ತೀವಿ. ನಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಇರಬೇಕು, ಒಳ್ಳೆ ನಮ್ಮ ಹತ್ರ ಅನುಭವ ಇರಬೇಕು, ಎಫರ್ಟ್ಸ್ ಹಾಕ್ಲಿಕ್ಕೆ ನಾವು ರೆಡಿ ಇರಬೇಕು. ಅಂಡ್ ರಿಸ್ಕ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದ್ಬಿಡುತ್ತೆ ಬಿಸ್ನೆಸ್ ಮಾಡಕ್ಕೋಸ್ಕರ. ಅದರಿಂದ 95% ಜನ, 99% ಜನ ಹೇಳ್ತೀನಿ, ಹಿಂದೆ ಮುಂದೆ ನೋಡ್ತಾರೆ, ಮಾಡ್ಲಿಕ್ಕೆ ರೆಡಿ ಇರಲ್ಲ.
ಅಂಡ್ ಆ ಬಿಸ್ನೆಸ್ ಇವತ್ತು ನಾನು ಬಂದು ನಿಮ್ಗೆ ಹೇಳ್ತೀನಿ, ನಾನೇ ಬಿಸ್ನೆಸ್ ಆಪರ್ಚುನಿಟಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ನೀವು ಯಾರೇ ಇರ್ಬೋದು, ನಿಮ್ಮ ಪಾರ್ಟ್ ಟೈಮ್, ನಿಮ್ಮ ಫ್ರೀ ಟೈಮ್ ನೀವು ಡೈಲಿ ಲೈಫ್ ಅಲ್ಲಿ ಅದನ್ನ ಮಾಡಿ, ನೀವು ಬಿಸ್ನೆಸ್ ನ ಮಾಡಿ ಇನ್ಕಮ್ ಅನ್ನೋದನ್ನ ಸಂಪಾದಿಸಬಹುದು. ಅನ್ನೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ರಿಸ್ಕ್ ಇಲ್ಲ, ಕಾಂಪಿಟೇಷನ್ ಇಲ್ಲ. ಅದ್ ಯಾವ ತರ ರೀ? ಅದೇನ್ರಿ ನೀವು ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಾ? ಮೈ ಫ್ರೆಂಡ್, ವೆರಿ ಸಿಂಪಲ್. ಇಂಗ್ಲಿಷ್ ಅಲ್ಲಿ ಇದೆ, ಸ್ಟಾರ್ಟ್ ವೇರ್ ಯು ಆರ್, ಯೂಸ್ ವಾಟ್ ಯು ಹ್ಯಾವ್ ಅಂಡ್ ಡೂ ವಾಟ್ ಯು ಕ್ಯಾನ್. ನೀವೆಲ್ಲಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ, ನಿಮ್ ಕೈಯಲ್ಲಿ ಏನಿದೆ ಅದ್ರ ಮೇಲೆ ಗಮನ ಕೊಡಿ, ಅದರಿಂದ ಶುರುವಾತ್ ಮಾಡಿ, ಅದರಿಂದ ಟ್ರೈ ಮಾಡಿ. ಅದೇನ್ ಯಾವ ತರ ಆಗ್ಬೋದು? ವೆರಿ ವೆರಿ ಸಿಂಪಲ್ ಮೈ ಫ್ರೆಂಡ್ಸ್. ನಾವು ನಮ್ಮ ಪ್ರತಿದಿನ ಲೈಫ್ ಅಲ್ಲಿ ಬೆಳಗಿಂದ ಸಾಯಂಕಾಲ ಬೆಡ್ ಇಂದ ಎದ್ದೋಳಕ್ಕಿಂದ ಮತ್ತೆ ರಾತ್ರಿ ಬೆಡ್ ಮೇಲೆ ಮತ್ತೆ ಮಲ್ಗೋವರೆಗೂ, ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್, ನಾವು ಪ್ರತಿ ದಿನ ಹಲವಾರು ವಸ್ತುಗಳನ್ನ ಯೂಸ್ ಮಾಡ್ತೀವಿ ನಮ್ಮ ಡೈಲಿ ಲೈಫ್ ಅಲ್ಲಿ. ಗರ್ಲ್ಸ್, ಬಾಯ್ಸ್, ಹೌಸ್ ವೈಫ್ಸ್, ಅಂಕಲ್, ಆಂಟಿ, ಓಲ್ಡ್ ಪೀಪಲ್, ನಾವ್ ಯಾರೇ ಇಲ್ಲಿ ನಾವು ಬಹಳಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಬ್ರಷ್ ಅಂತೆ, ನಾವ್ ಎದ್ದೊಳ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಪೇಸ್ಟ್ ಬ್ರಷ್ ಮಾಡ್ತೀವಿ, ಫೇಸ್ ವಾಶ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಟೀ ಕಾಫಿ ಕುಡಿತೀವಿ, ಕುಕಿಂಗ್ ಆಯಿಲ್ ಯೂಸ್ ಮಾಡ್ತೀವಿ, ಪ್ರತಿದಿನ ಹಲವಾರು ಸಾಮಾನುಗಳನ್ನ ಯೂಸ್ ಮಾಡ್ತೀವಿ, ವಸ್ತುಗಳನ್ನ, ಅಲ್ವಾ? ಈ ವಸ್ತುಗಳನ್ನ ಯೂಸ್ ಮಾಡಿದಕ್ಕೆ ನಿಮಗೇನಾದ್ರೂ ಲಾಭ ಆಯ್ತಾ? ಇಲ್ಲ. ಬಟ್ ಇದನ್ನೆಲ್ಲ ತಗೊಳಕ್ಕೆ ನೀವೆಲ್ಲಿ ಹೋಗ್ತೀರಾ ಶಾಪಿಂಗ್ ಮಾಡಕ್ಕೆ? ನಮ್ ಬೆಂಗಳೂರು ಅವ್ರು ಅಂದ್ರೆ ನಾವ್ ಬಹಳ ಫೇಮಸ್. ಶನಿವಾರ ಭಾನುವಾರ ಬಂದ್ಮೇಲೆ, ಫ್ರೈಡೆ ಬಂದ್ಬಿಡ್ಲಿ, ಡಿ ಮಾರ್ಟ್ ಅಲ್ಲಿ ಕ್ಯೂ ಇರುತ್ತೆ. ಅದು ಏನೋ ಜಾತ್ರೆ ಇದ್ದಂಗೆ ಕ್ಯೂ ನಿಂತ್ಕೊಂಡಿರ್ತಾರೆ ಎಲ್ಲರೂ ಡಿ ಮಾರ್ಟ್ ಹೋಗ್ಬೇಕಂತ. ಈ ನಡುವೆ ಇಂಡಿಯಾದಲ್ಲಿ ಬಿಗ್ ಬಜಾರ್ ಫೇಮಸ್, ರಿಲಯನ್ಸ್ ಮಾರ್ಟ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇದು ಕೂಡ ಬಹಳಷ್ಟು ಜನ ಅಲ್ಲಿ ಹೋಗ್ತಾರೆ. ಅಲ್ಲಿ ಏನ್ ಸಿಗುತ್ತೆ? ಪ್ರಾಡಕ್ಟ್ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ ಅವಾಗ ಇವಾಗ, ಕ್ಯಾಶ್ ಬ್ಯಾಕ್ ಅಂತ, ಇದು ದಿವಾಲಿ ದಸರಾ ಡಿಸ್ಕೌಂಟ್ ಅಂತೆ, ಸಂಕ್ರಾಂತಿ ಡಿಸ್ಕೌಂಟ್ ಅಂತೆ, ಅದಂತ ಇದಂತ ಸಿಗತ್ತೆ. ಬಟ್ ನಾನ್ ನಿಮಗೆ ಇಲ್ಲಿಂದ ತಗೊಂಬೇಡಿ, ಈ ಪ್ಲೇಸಸ್, ಈ ಕಂಪನಿ ಡಿಮಾರ್ಟ್, ಬಿಗ್ ಬಜಾರ್, ರಿಲಯನ್ಸ್ ಮಾರ್ಟಿನ ತಗೊಂಬೇಡಿ, ನೀವು ಬೇರೆ ಕಂಪನಿಯಿಂದ ತಗೊಳ್ಳಿ, ಬೇರೆ ಶಾಪಿನ ತಗೊಳ್ಳಿ, ನಿಮ್ಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ. ಅದರಿಂದ ನೀವು ಬಿಸ್ನೆಸ್ ಕೂಡ ಮಾಡ್ಬಿಟ್ಟು ಅದರಿಂದ ನಿಮಗೆ ಬಹಳಷ್ಟು ಲಾಭ ಸಿಗುತ್ತೆ. ಆ ಶಾಪ್ ಹೆಸರು ಬಂದು ಏನು? ವೆಸ್ಟೀಜ್. ಆ ಶಾಪ್ ಹೆಸರು ಏನು? ವೆಸ್ಟೀಜ್. ನೀವು ವೆಸ್ಟೀಜ್ ಕೇಳಿದಿರಾ? ಕೇಳಿಲ್ಲ, ನೋ ಪ್ರಾಬ್ಲಮ್. ಕೇಳಿದ್ರೆ ಒಳ್ಳೇದು, ಕೇಳಿಲ್ಲ ಅಂದ್ರೆ ಸೂಪರ್. ನೀವು ಮಾಡೋ ಲಕ್ಕಿ, ನೀವು ಕೇಳಕ್ ಹೋಗ್ತಾ ಇದೀರಾ. ಬಿಕಾಸ್ ಈ ಆಪರ್ಚುನಿಟಿ ಮುಖಾಂತರ ಜನ ತಮ್ಮ ಶಾಪ್ ನ ಚೇಂಜ್ ಮಾಡಿ ತಮ್ಮ ಲೈಫ್ ನ ಚೇಂಜ್ ಮಾಡಿದ್ದಾರೆ. ಇವನೇನಪ್ಪ ಈ ತರ ಹೇಳ್ತವ್ರೆ? ಮೈ ಫ್ರೆಂಡ್, ನನ್ನ ಪೇರೆಂಟ್ಸ್ ಏನ್ ಹೇಳಿದ್ರು? ಪುಟ, अच्छा पढ़ो, अच्छा मार्क्स निकालो, अच्छी नौकरी मिलेगी, फिर अच्छी छोकरी मिलेगी. My son, study well, get good grades, get good marks, then you will get good wife, then you will have great life. This is what my parents tell, and many of them follow in India. But my friend, let's change this. Let's change this. I'm telling you just very simple. Change your shop and you can change your life. And Vestige hatra nimage ಏನು ಸಿಗ್ತಾ ಇದೆ? ಪ್ರಾಡಕ್ಟ್ ಸಿಗ್ತಾ ಇದೆ. One of the best quality product, GMP certified, ISO certified and top grade products you're getting. ನಿಮ್ಮ ಹತ್ರ ಡಿಸ್ಕೌಂಟ್ ಸಿಗ್ತಾ ಇದೆ. ವೆಸ್ಟೀಜ್ ಅಂತ ಶಾಪಿಂಗ್ ಮಾಡಿ ಡಿಸ್ಕೌಂಟ್ ಸಿಗುತ್ತೆ. ಯಾವ ತರ ಡಿಸ್ಕೌಂಟ್? ದಿವಾಲಿ ದಸರಾ ಅಲ್ಲ, 365 ದಿವಸ ಡಿಸ್ಕೌಂಟ್. ಅಂಡ್ ಮೂರನೇದು, ನಿಮಗೆ ಇನ್ಕಮ್ ಅರ್ನ್ ಮಾಡೋ ಒಂದು ಅವಕಾಶ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಏನ್ ವೆಸ್ಟೀಜ್? ಏನು ವೆಸ್ಟೀಜ್ is a very beautiful direct selling company, and it was started in 2004 by Mr. Gautam Bali, Mr. Deepak Sood and Mr. Kanwarbir Singh. ಈ ಫೋಟೋಲ್ ಇದಾರೆ ಈ ಮೂರು ವ್ಯಕ್ತಿಗಳು. ಇವನ್ನ ಹ್ಯಾಟ್ಸ್ ಆಫ್ ಅನ್ನೋದು ಹೇಳ್ತೀನಿ ನಾನು. ದೀಸ್ 3 ಪೀಪಲ್ ಇಂದ ಈ ವೆಸ್ಟೀಜ್ 2004 2 ಜೂನ್ ಸ್ಟಾರ್ಟ್ ಆಯ್ತು. ಒಂದು ವಿಷನ್ ಇಟ್ಕೊಂಡು ದಟ್ ಈ ವೆಸ್ಟೀಜ್ ಮುಖಾಂತರ ಜನ ತಮ್ಮ ಲೈಫ್ ಅಲ್ಲಿ ಎಕನಾಮಿಕ್ ಇಂಡಿಪೆಂಡೆನ್ಸ್, ತಮ್ಮ ಲೈಫ್ ನ ತಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ಜೀವನ ಮಾಡಬಹುದು. ಅಂಡ್ ಏನ್ ಮಿಷನ್ ಇತ್ತ ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಟಾಪ್ ಕಂಪನಿ ಆಗ್ಬೇಕಂತ ಮಿಷನ್ ಇಂದ 16 ವರ್ಷ ಮುಂಚೆ ಸಕ್ಸಸ್ಫುಲಿ ಕಂಪನಿ ಸ್ಟಾರ್ಟ್ ಆಯ್ತು. ಇವತ್ತು ನಾವು ನನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ ದಟ್ ಇವತ್ತು ನಾವು ಇಂಡಿಯಾದಲ್ಲಿ ನಂಬರ್ 1 ರ್ಯಾಂಕ್ ಅಲ್ಲಿ ಇದೀವಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಗಳಲ್ಲಿ. ಇವತ್ತು ನಾವು ವೆಸ್ಟೀಜ್ ಅಲ್ಲಿ ಸುಮಾರು 2 ಕೋಟಿ ಪ್ಲಸ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಟ್ ಆಗಿದ್ದಾರೆ. ಇವತ್ತು ನಮ್ಮ ಹತ್ರ 4,000 ಪ್ಲಸ್ ಸ್ಟೋರ್ಸ್ ಗಳು ಇದೆ. ಅಲ್ಲಿ ನನಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಬಹುದು. ಇಂಡಿಯಾದಲ್ಲಿ ಎಲ್ಲೇ ಇರಬಹುದು, ಡಸಂಟ್ ಮ್ಯಾಟರ್. ಇವತ್ತು ವೆಸ್ಟೀಜ್ ಹತ್ರ ಸುಮಾರು 350 ಪ್ಲಸ್ ಪ್ರಾಡಕ್ಟ್ಸ್ ಗಳು ಇದೆ. ಅಂಡ್ ಇವತ್ತು ನಾವು ಬರೀ ಭಾರತದಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಇವತ್ತು ನಾವು ಭಾರತ ಜೊತೆ ನೇಪಾಳ ಇರ್ಲಿ, ಬಹರೇನ್ ಇರ್ಲಿ, ಬಾಂಗ್ಲಾದೇಶ್, ದುಬೈ, ಸೌದಿ, ಒಮಾನ್, ಘಾನಾ, ಥೈಲ್ಯಾಂಡ್, ಇವೆಲ್ಲ ಕಂಟ್ರೀಸ್ ಗಳಲ್ಲಿ ಇವತ್ತು ವೆಸ್ಟೀಜ್ ಆಪರೇಟ್ ಮಾಡ್ತಾ ಇದೆ. ವೆಸ್ಟೀಜ್ ನಮ್ಮ ಪ್ರಾಡಕ್ಟ್ಸ್ ನ ಶೇರ್ ಮಾಡ್ತಾ ಇದೆ. ಅಂಡ್ ಇವತ್ತು ನಮ್ಮ ಟಾರ್ಗೆಟ್ ಬರೋ 5 ವರ್ಷಗಳಲ್ಲಿ 50 ಕಂಟ್ರೀಸ್ ಗಳಲ್ಲಿ ನಾವು ಹೋಗ್ಬೇಕು ಅನ್ನೋ ಟಾರ್ಗೆಟ್ ಇಂದ ಇವತ್ತು ವೆಸ್ಟೀಜ್ ವರ್ಕ್ ಮಾಡ್ತಾ ಇದೆ. ಸೊ ಮೈ ಫ್ರೆಂಡ್, ಇವತ್ತು ಇನ್ನೊಂದು ಗ್ಲೋಬಲ್ ರೆಕಗ್ನಿಷನ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಪೂರ್ತಿ ಪ್ರಪಂಚದಲ್ಲಿ, ಪೂರ್ತಿ ವರ್ಲ್ಡ್ ಅಲ್ಲಿ ನಾವಿವತ್ತು ಓನ್ಲಿ ಇಂಡಿಯನ್ ಕಂಪನಿ ಟಾಪ್ 100 ಕಂಪನೀಸ್ ಗಳಲ್ಲಿ ಬರುತ್ತೆ. ಅಂಡ್ ನಮ್ಮ ರ್ಯಾಂಕಿಂಗ್ ಇವತ್ತು 30th ಪೊಸಿಷನ್, 30ನೇ ಪೊಸಿಷನ್ ಇದೆ. ಬಹಳ ಹೆಮ್ಮೆ ಅನ್ಸುತ್ತೆ. ಬಿಕಾಸ್ ನಾನು ವೆಸ್ಟೀಜ್ ಇವತ್ತು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ನಿಮ್ಮನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ ಅವರು ಆ ಹೆಮ್ಮೆನ ಪಡ್ಕೊಂತಾ ಇದ್ದಾರೆ ಇವತ್ತು. ಸೊ ವೆಸ್ಟೀಜ್ ಏನು ಆಫರ್ ಮಾಡ್ತಾ ಇದೆ? ನಾನು ನನ್ನ ಪಾರ್ಟ್ನ 2ರಲ್ಲಿ ಬ್ರೇಕ್ ಮಾಡ್ತೀನಿ. ಅಲ್ಲಿಂದ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸೊ ಇವತ್ತು ವೆಸ್ಟೀಜ್ ತಮ್ಮ ಶಾಪ್ ನ ಚೇಂಜ್ ಮಾಡಿ ಅಂತ ಹೇಳ್ತಾ ಇದೆ. ಯಾಕೆ? ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಅಂಡ್ ಮೋರ್ ದನ್ 350 ಪ್ಲಸ್ ಪ್ರಾಡಕ್ಟ್ಸ್ ಇದೆ. ಲೆಟ್ ಮಿ ಟೆಲ್ ಯು. ಇವತ್ತು ವೆಸ್ಟೀಜ್
16 ವರ್ಷ ಮುಂಚೆನೆ ಜನರನ್ನ ಆರೋಗ್ಯ ಬಗ್ಗೆ ಯೋಚಿಸೋ ಶುರು ಮಾಡ್ತು. ಇವತ್ತು ಜನ 6 ತಿಂಗಳಿಂದ ಆರೋಗ್ಯ ಬಗ್ಗೆ ಯೋಚಿಸ್ತವ್ರೆ. ಲೈಫ್ ಅಲ್ಲಿ ಅಷ್ಟು ಮಾಸ್ಕ್ ಹಾಕಿಲ್ಲ, ಅಷ್ಟು ಮಾಸ್ಕ್ಗಳು ತಗೊಂತವ್ರೆ. ಲೈಫ್ ಅಲ್ಲಿ ಅಷ್ಟು ಸ್ಯಾನಿಟೈಸರ್ ಯೂಸ್ ಮಾಡಿಲ್ಲ, ಸ್ಯಾನಿಟೈಸರ್ ಹಾಕಿ ಮಜಾ ಮಾಡ್ಬಿಟ್ಟಿದ್ದಾರೆ ಜನ. ಲೈಫ್ ಅಲ್ಲಿ ಅಷ್ಟು ಕೈ ತೊಳ್ದಿರಲ್ಲ, ಅಷ್ಟು ಕೈ ತೊಳ್ಬಿಟ್ಟಿದೀವಿ ನಾವು. ಯಾಕೆ? ಈ ಸಿಚುವೇಶನ್ ಇಂದ. ಬಟ್ ಲೆಟ್ ಮಿ ಟೆಲ್ ಯು, ವೆಸ್ಟೀಜ್ 16 ವರ್ಷ ಮುಂಚೆನೆ ಹೆಲ್ತ್ ಕೇರ್ ಮೇಲೆ ಫೋಕಸ್ ಮಾಡೋದು ಶುರು ಮಾಡ್ತು. ಜನರನ್ನ ಆರೋಗ್ಯನ ಕೊಡಬೇಕು, ಜನರನ್ನ ಆರೋಗ್ಯನ ನಾವು ಐಶ್ವರ್ಯನ ಕೊಡಬೇಕಂತ ಇಂಟೆನ್ಷನ್ ಇಂದ ವೆಸ್ಟೀಜ್ 16 ವರ್ಷ ಮುಂಚೆ ಸ್ಟಾರ್ಟ್ ಆಯ್ತು. ಇವತ್ತು ವೆಸ್ಟೀಜ್ ಹತ್ರ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಇಲ್ಲಿ ಯಾವ ತರದ್ದು ಫುಡ್ ಸಪ್ಲಿಮೆಂಟ್ ಅನ್ನೋದು. ಅಂಡ್ ಇವತ್ತು ಮೈ ಫ್ರೆಂಡ್ ನನಗೆ ಚೆನ್ನಾಗಿ ಅನ್ಸುತ್ತೆ, ನನಗೆ ಹೆಮ್ಮೆ ಅನ್ಸುತ್ತೆ, ನಾನು ಡಾಕ್ಟರ್ ಇಲ್ಲ, ಬಟ್ ಜನರಿಗೆ ಯಾವ ತರ ಕಾಯಿಲೆಗಳನ್ನ, ಯಾವ ತರ ರೋಗಗಳನ್ನ ಪ್ರಿವೆಂಟ್ ಮಾಡಬಹುದು, ಅವಾಯ್ಡ್ ಮಾಡೋದನ್ನ ನಾನು ಈ ಫುಡ್ ಸಪ್ಲಿಮೆಂಟ್ಸ್ ಮುಖಾಂತರ ಜನರಿಗೆ ಮಾಹಿತಿ ಕೊಟ್ಟು, ಜ್ಞಾನ ಕೊಟ್ಟು ನಾನು ಅವ್ರನ್ನ ಹೆಲ್ಪ್ ಮಾಡ್ತೀನಿ. ಇವತ್ತು ನನಗೆ ಹೆಮ್ಮೆ ಅನ್ಸುತ್ತೆ ಮೈ ಫ್ರೆಂಡ್. ಇವತ್ತು ಈ ಫುಡ್ ಸಪ್ಲಿಮೆಂಟ್ ನೀವು ಹಾರ್ಟ್ ಕೇರ್, ಗ್ಲೈಸೆಮಿಕ್, ಡಯಾಬಿಟೀಸ್ ಏನೇ ಇರ್ಲಿ, ಮೆಡಿಸಿನ್ ಅಲ್ಲ, ಡ್ರಗ್ ಅಲ್ಲ, ಆಯುರ್ವೇದಿಕ್. ಅಂಡ್ ಇವತ್ತು ವೆಸ್ಟೀಜ್ ನೋಡಿ ನ್ಯಾಚುರಲ್ ಫಾರ್ಮ್ ನ ಬಿಲಿಂಗ್ ಮಾಡ್ತಾ ಇವೆ. ಮುಂದೆ ಹೋಗೋಣ. ಇವತ್ತು ನಿಮ್ಮ ಅಗ್ರಿಕಲ್ಚರ್, ನೀವು ಫಾರ್ಮರ್ ಇರ್ಬೋದು, ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬರ್ಬೋದು. ಅಗ್ರಿಕಲ್ಚರ್ ಪ್ರಾಡಕ್ಟ್ ನಿಮ್ಮ ಮನೇಲಿ ನೀವು ಏನ್ ಆಯಿಲ್ ಯೂಸ್ ಮಾಡ್ತೀರಾ, ಟೀ ಕಾಫಿ ಯೂಸ್ ಮಾಡ್ತೀರಾ, ಯಾವ್ದೇ ಇರ್ಬೋದು. ನೀವು ಪೇಸ್ಟ್ ಯೂಸ್ ಮಾಡ್ಬೋದು. ಆ ಪೇಸ್ಟ್ ನ್ಯಾಚುರಲ್ ಇದೆಯಾ ಗೊತ್ತಿಲ್ಲ ನಿಮಗೆ, ಸುಮ್ಮನೆ ಹಲ್ಲುತ್ತೀವಿ, ಗೊತ್ತಿಲ್ಲ ಏನ್ ಟೂತ್ ಪೇಸ್ಟ್ ತಗೊಂಬಂದ್ವಿ, ₹10 ಹಾಕಿದ್ವಿ, ಉಜ್ಜಿದ್ವಿ ಅಷ್ಟೇ. ವಿ ಆರ್ ಮೋರ್ ಬಾದರ್ಡ್ ಅಬೌಟ್ ಇಟ್. ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವ್ರು ಏನ್ ಪಾತ್ರೆ ತೊಳಿಯಕ್ಕೆ, ಮನೆ ನೆಲ ಒರ್ಸಕ್ಕೆ, ಬಟ್ಟೆ ತೊಳಿಯಕ್ಕೆ ಏನ್ ಯೂಸ್ ಮಾಡ್ತಾ ಇದಾರೆ, ಅದರಿಂದ ಅವ್ರ ಕೈಗಳು ರಫ್ ಆಗ್ತಿದ್ಯಾ, ಸ್ಕಿನ್ ವೇರ್ ಔಟ್ ಆಗ್ತಾ ಇದೆಯಾ, ನಿಮಗೆ ಗೊತ್ತಿಲ್ಲ. ಬಿಡಮ್ಮ, ಅಮ್ಮ ಮಾಡ್ಕೊಂತಾರೆ. ಬಟ್ ವೆಸ್ಟೀಜ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕೊಡ್ತಾ ಇದೆ. ಇವತ್ತು ಗರ್ಲ್ಸ್ ಇರ್ಬೋದು, ಯು ಅಪ್ಲೈ ಲಾಟ್ ಆಫ್ ಕಾಸ್ಮೆಟಿಕ್ಸ್, ಫೇಸ್ ಮೇಲೆ ಐಲೈನರ್ ಇರಲಿ, ಮಸ್ಕಾರ ಇರಲಿ, ಕಾಜರ್ ಇರಲಿ, ನೇಲ್ ಪಾಲಿಶ್ ರಿಮೂವರ್ ಇರಲಿ, ಲಾಟ್ ಆಫ್ ಥಿಂಗ್ಸ್ ಅಪ್ಲೈ ಮಾಡ್ತಾರೆ. ಬಟ್ ಇವತ್ತಿನ ಕಾಸ್ಮೆಟಿಕ್ಸ್ ಅಲ್ಲಿ ಪ್ಯಾರಾಬಿನ್ ಆಗ್ತಾ ಇದ್ದಾರೆ, ಇವತ್ತಿನ ಕಾಸ್ಮೆಟಿಕ್ಸ್ ಅಲ್ಲಿ ಆಲ್ಕೋಹಾಲ್ ಆಗ್ತಾ ಇದ್ದಾರೆ. ಬಟ್ ವೆಸ್ಟೀಜ್ ಹತ್ರ ಆಲ್ಕೋಹಾಲ್ ಫ್ರೀ ಪ್ರಾಡಕ್ಟ್, ಪ್ಯಾರಾಬಿನ್ ಫ್ರೀ ಪ್ರಾಡಕ್ಟ್, ಕ್ರೂಯಲ್ಟಿ ಫ್ರೀ ಪ್ರಾಡಕ್ಟ್ ಸಿಗ್ತಾ ಇದೆ. ಯೋಚಿಸ್ ನೋಡಿ ಕ್ವಾಲಿಟಿ ರೇಂಜ್ ಯಾವ ತರ ಇದೆ. ಸೊ ದರ್ ಆರ್ ವಂಡರ್ಫುಲ್ ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್. ಇನ್ನು ಮುಂದೆ ಹೋಗ್ಬೇಕಂದ್ರೆ ಇವತ್ತು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇವತ್ತು ಇಂಡಿಯಾ ಒಂದು ಫೋರಮ್ ಅಲ್ಲಿ, ನಮಗೆ ಇಂಡಿಯನ್ ಕಾಂಗ್ರೆಸ್ ಮಾರ್ಕೆಟಿಂಗ್ ಫೋರಮ್ ಅಲ್ಲಿ ವೆಸ್ಟೀಜ್ಗೆ ಅಶ್ಯೂರ್ ನ್ಯಾಚುರಲ್ ಗೆ ಅವಾರ್ಡ್ ಸಿಕ್ಕಿದೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಇದ್ರ ಯಾವುದೇ ಸಲ್ಫೇಟ್ ಇಲ್ಲ, ಯಾವುದೇ ಪ್ಯಾರಾಬಿನ್ ಇಲ್ಲ, ಯಾವುದೇ ಅಡಿಟಿವ್ ಇಲ್ಲ. ಯೋಚಿಸ್ ನೋಡಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಯಾವ ತರ ಇದೆ. ಇವತ್ತು ಈ ಪ್ರಾಡಕ್ಟ್ ಇಮ್ಯಾಜಿನ್, ಇವತ್ತು ಇಂಡಿಯಾ ವರ್ಲ್ಡ್ ಅಲ್ಲಿ 30 ಪೊಲ್ಯೂಟೆಡ್ ಸಿಟೀಸ್ ಗಳಲ್ಲಿ, ವರ್ಲ್ಡ್ ಅಲ್ಲಿ 21 ಸಿಟಿ ನಮ್ಮ ಇಂಡಿಯಾದಲ್ಲಿ ಬಿಲಾಂಗ್ ಮಾಡುತ್ತೆ. ಯೋಚಿಸ್ಕೊಂಡು ಯಾವ ತರ ಪೊಲ್ಯೂಷನ್ ಬೆಳೀತಾ, ಯಾವ ತರ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಈ ಪೊಲ್ಯೂಷನ್ ಯಾವ ತರ ಕಂಟ್ರೋಲ್ ಮಾಡಬೇಕು, ನಿಮ್ಮ ಎಮಿಷನ್, ನಿಮ್ಮ ಫ್ಯೂಲ್, ನಿಮ್ಮ ಇಂಜಿನ್ ನ ಟೇಕ್ ಕೇರ್ ಮಾಡಿ. ವೆಸ್ಟೀಜ್ ಇಂಜಿನ್ ಆಲ್ ಆಡಿಟಿವ್ ಕೂಡ ತಂದಿದೆ, ಅದರಿಂದ ಇವೆಲ್ಲ ಕಂಟ್ರೋಲ್ ಮಾಡಬಹುದು. ಅಂಡ್ ಇದು ಪೇಟೆಂಟೆಡ್ ಪ್ರಾಡಕ್ಟ್. ಇವತ್ತು ಟಾಪ್ ಕಂಪನೀಸ್ ವರ್ಲ್ಡ್ ಅಲ್ಲಿ, ಆಟೋಮೊಬೈಲ್ ಕಂಪನೀಸ್ ರೆಕಮೆಂಡ್ ಮಾಡ್ತಾರೆ ಇಂಜಿನ್ ಆಲ್ ಆಡಿಟಿವ್ ಹಾಕಿ, ಬಿಕಾಸ್ ಅದರಿಂದ ಲಾಟ್ ಆಫ್ ಬೆನಿಫಿಟ್ ನಿಮ್ಮ ವೆಹಿಕಲ್ ಸಿಗುತ್ತೆ. ಮೈ ಫ್ರೆಂಡ್, ಇವತ್ತು ನಿಮ್ಮ ಮೊಬೈಲ್ ಅಲ್ಲಿ, ಹೋಮ್ ಅಪ್ಲೈನ್ಸಸ್ ಅಲ್ಲಿ, ಬ್ಯಾಕ್ ಪ್ಯಾಕ್ಸ್, ಫುಡ್ ಗ್ರೇನ್ಸ್, ದಾಲ್, ಚಾವಲ್, ಆಟಾ, ಫ್ಯಾಷನ್ ಆಕ್ಸೆಸರೀಸ್, ಬಟ್ಟೆ, ಫುಟ್ವೇರ್ ಏನು ಇಲ್ಲಿ ವೆಸ್ಟೀಜ್ ಬೆಸ್ಟೀಲ್ ಇಂದಾನು ನಿಮಗೆ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಅವಕಾಶ ಸಿಗ್ತಾ ಇದೆ. ವೆರಿ ಸಿಂಪಲ್ ಕಾನ್ಸೆಪ್ಟ್. ನೀವು ನಿಮ್ಮ ಶಾಪ್ ನ ಚೇಂಜ್ ಮಾಡ್ತಿದ್ರ, ಯಾಕೆ ಚೇಂಜ್ ಮಾಡ್ಬೇಕ್ರಿ, ಏನ್ರಿ ಸಿಗತ್ತೆ? ಐ ಟೆಲ್ ಯು ಮೈ ಫ್ರೆಂಡ್, ಯು ಆರ್ ಚೇಂಜಿಂಗ್ ಯೋರ್ ಶಾಪ್. ಯಾಕೆ? ಬಿಕಾಸ್ ನಿಮಗೆ ನಂಬರ್ 1 ಡಿಸ್ಕೌಂಟ್ ಸಿಗ್ತಾ ಇದೆ. ನಾರ್ಮಲ್ ಅಂಗಡಿಲಿ 5-10% ಸಿಗ್ಬೋದು, ಬಟ್ ವೆಸ್ಟೀಜ್ ಹತ್ರ ನಿಮ್ಮ ಹತ್ರ 10-20% ಡಿಸ್ಕೌಂಟ್ ಸಿಗ್ತಾ ಇದೆ. ನಾನು ನನ್ನ ಸ್ಕಿನ್ ನ ಗ್ಲೋಯಿಂಗ್ ಇಟ್ಕೊಳ್ಳಕ್ಕೆ, ನನ್ನ ವೈಟ್ ಹೆಡ್ಸ್, ನನ್ನ ಬ್ಲಾಕ್ ಹೆಡ್ಸ್ ನ ರಿಮೂವ್ ಮಾಡಕ್ಕೆ, ಅಂಡ್ ಆಯಿಲಿನೆಸ್ ಕಡಿಮೆ ಮಾಡಕ್ಕೆ ನನ್ನ ಸ್ಕಿನ್ ಮೇಲೆ ನಾನು ಅಶ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಚಾರ್ಕೋಲ್ ಮಾಸ್ಕ್. ಇದ್ರದ್ದು MRP ಬಂದು 285. ಇದ್ರ MRP ಬಂದು 285, ಬಟ್ ನಾನು ಪರ್ಚೇಸ್ ಮಾಡಿದ ಎಷ್ಟು ಕೇಳಿ, ₹245. ₹40 ನನ್ ಸೇವ್ ಆಯ್ತು. ₹40 ಸೇವ್ ಆಯ್ತು, ಇಮ್ಯಾಜಿನ್ ಮಾಡಿ. ಸೊ ನನಗೆ 10-20% ಡಿಸ್ಕೌಂಟ್ ಸಿಕ್ತು ಪ್ರಾಡಕ್ಟ್ ಮೇಲೆ 365 ದಿವಸ. ಎರಡನೇ, ನಾನು ಇದಕ್ಕೆ ತಗೊಂಡಿದ್ದಕ್ಕೆ ನನಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಕ್ತು. ನನಗೇನ್ ಸಿಕ್ತು? ಕ್ಯಾಶ್ ಬ್ಯಾಕ್ ಕೂಡ ಸಿಕ್ತು. ಥರ್ಡ್ ಥಿಂಗ್, ನಾನು ವೆಸ್ಟೀಜ್ ಇಂದ ಶಾಪಿಂಗ್ ಮಾಡ್ತಿದ್ದನ್ನ, ನನಗೆ ಅಟ್ಲೀಸ್ಟ್ 10% ಫ್ರೀ ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ. ಬಟ್ ಬೇರೆ ಅಂಗಡಿಗಳಲ್ಲಿ ನಮಗೆ ಫ್ರೀ ಪ್ರಾಡಕ್ಟ್ ಬಹಳ ರೇರ್ ಆಗಿ ಸಿಗುತ್ತೆ, ಫೆಸ್ಟಿವಲ್ ಟೈಮ್ ಸಿಗುತ್ತೆ. ನಾಲ್ಕನೇದು, ಕಂಪನಿ ನಿಮಗೆ 100% ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ತಾ ಇದೆ. ಮೈ ಫ್ರೆಂಡ್, ಇವತ್ತು ನಾನು ಬರ್ದ್ ಕೊಡ್ತೀನಿ, ಬಹಳಷ್ಟು ಕಂಪನೀಸ್ ಇವತ್ತು ತಮ್ಮ ಪ್ರಾಡಕ್ಟ್ ಮೇಲೆ 100% ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ. ವೆಸ್ಟೀಜ್ ಇವತ್ತು ಓಪನ್ಲಿ ಹೇಳ್ತದೆ, ವೆಸ್ಟೀಜ್ ಆಫರ್ಸ್ 100% ಗ್ಯಾರಂಟಿ ಆನ್ ಇಟ್ಸ್ ಪ್ರಾಡಕ್ಟ್. ಈ ತರ ನೀವು ಯಾವ ಕಂಪನಿಗಳು ಬರೆಯತ್ ಹೇಳಿ, ವೆಸ್ಟೀಜ್ ಗ್ಯಾರಂಟಿ ಕೊಡ್ತಾ ಇದೆ ಪ್ರಾಡಕ್ಟ್ ಮೇಲೆ. ನಾಲ್ಕನೇದು, ಕಂಪನಿ ನಿಮಗೆ ಆಫರ್ಸ್ಗಳು ಕೊಡ್ತಾ ಇದೆ. ಐ ಥಿಂಕ್ ನಮ್ಮ ಮನೆ ಪಕ್ಕ ನಮ್ಮ ಯಾವ್ದೋ ಒಂದು ಅಂಗಡಿ ಇದೆ, ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಪ್ರತಿ ತಿಂಗಳು. ಅವ್ರು ಏನಾದ್ರು ಕೊಟ್ಟರಾ ಫ್ರೀ? ಏನೋ ಕೊಟ್ಟಿಲ್ಲ. ಬಟ್ ವೆಸ್ಟೀಜ್ ನೀವು ಶಾಪಿಂಗ್ ಮಾಡ್ತಿದ್ದೀರಾ, ನಿಮಗೆ ವೆಸ್ಟೀಜ್ ಆ ಸ್ಪೆಷಲ್ ಆಫರ್ಸ್ ಕೊಡುತ್ತೆ. ಅಂಡ್ ಫೈನಲಿ, ನೀವು ವೆಸ್ಟೀಜ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ, ನಿಮ್ಗೆ ಇಷ್ಟ ಆಯ್ತು, ನೀವು ಪ್ರಮೋಟ್ ಅಥವಾ ಶೇರ್ ಅಥವಾ ರೆಕಮೆಂಡ್ ಮಾಡಿದ್ರಿ, ನಿಮಗೆ ಇನ್ಕಮ್ ಅರ್ನ್ ಮಾಡೋ ಲೈಫ್ ಟೈಮ್ ಆಪರ್ಚುನಿಟಿ ವೆಸ್ಟೀಜ್ ಮುಖಾಂತರ ಸಿಗ್ತಾ ಇದೆ. ಮುಂದೆ ಹೋಗೋಣ ಬನ್ನಿ. ಏನ್ ಕಾನ್ಸೆಪ್ಟ್ ಏನ್ರಿ, ನೀವೇನ್ ಹೇಳಕ್ ಇಷ್ಟಪಡ್ತಾ ಇದ್ರ? ಇವತ್ತು ವಿರಾಟ್ ಕೊಹ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಚೆನ್ನಾಗಿ ಆಡಿದ್ರು. ಇವತ್ತು ಇಂಡಿಯನ್ ಕ್ಯಾಪ್ಟನ್, RCB ಕ್ಯಾಪ್ಟನ್, ಅಂಡ್ ಹಿ ಇಸ್ ಅ ಸೂಪರ್ ಸ್ಟಾರ್. ಹಿ ಇಸ್ ಅ ಫೋರ್ಬ್ಸ್ ಅಲ್ಲಿ ಇವತ್ತು ನಂಬರ್ 1 ರ್ಯಾಂಕ್ ನ ಹೋಲ್ಡ್ ಮಾಡ್ತಾರೆ. ಯಾರು? ವಿರಾಟ್ ಕೊಹ್ಲಿ. ಇವತ್ತು ವಿರಾಟ್ ಕೊಹ್ಲಿ ಆಡೋಕ್ಕಿಂತ ಹೆಚ್ಚು ಹಣನ ಇವತ್ತು ಪ್ರಮೋಷನ್ಸ್, ಇನ್ಫ್ಲೂಯೆನ್ಸಿಂಗ್ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ, ಮಾರ್ಕೆಟಿಂಗ್ ಮಾಡಿ ಅವನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ವಿಕ್ಸ್ ಕುಡಿಯಲ್ಲ, ವಿಕ್ಸ್ ತಿನ್ನಲ್ಲ, ಆದ್ರೂ ಪ್ರಮೋಟ್ ಮಾಡ್ತಾರೆ.
ಅವ್ರ ರಿಯಲ್ ಹಾರ್ಡ್ ವರ್ಕ್ ಬಂದು ಅವ್ರ ಪ್ರಾಕ್ಟೀಸ್, ಅದು ರಿಯಲ್ ಸೀಕ್ರೆಟ್. ಬಟ್ ಟಿವಿಯಲ್ಲಿ ಮಂದಿ ಹೇಳ್ತಾರೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅಂಡ್ ನಾಳೆ ಇಂದ ನಮ್ಮ ತಾಯಿ ಹೇಳ್ತಾರೆ, ಪುಟ್ಟ ನಾಳೆ ನೀನು ಬೂಸ್ಟ್ ಕುಡಿಬೇಕು, ಬಿಕಾಸ್ ವಿರಾಟ್ ಕೊಹ್ಲಿ ಆಗ್ಬೇಕಂದ್ರೆ ನೀನು ಬೂಸ್ಟ್ ಕುಡಿಬೇಕು. ಸೊ ಏನ್ ಮಾಡ್ತೀವಿ, ಬೂಸ್ಟ್ ಬಾಟ್ಲಿಸ್ ತಗೊಂಡ್ಬರ್ತೀವಿ, ಪ್ರತಿದಿನ ಕುಡಿಸ್ತೀವಿ. ಇಲ್ಲ ನನ್ ಪುಟ್ಟನು ಬೂಸ್ಟ್ ಆಗ್ತಾನೆ. ಮೈ ಫ್ರೆಂಡ್, ಇದು ಕಾನ್ಸೆಪ್ಟ್, ಇದು ಮಾರ್ಕೆಟಿಂಗ್. ಅಮಿತಾಬ್ ಬಚ್ಚನ್ ಬೋರೋಪ್ಲಸ್ ಹಾಕಲ್ಲ, ಮತ್ ಬಂದ್ ಬೋರೋಪ್ಲಸ್ ಪ್ರಮೋಟ್ ಮಾಡ್ತಾರೆ. ದೀಪಿಕಾ ಪಡುಕೋನ್ ಮೇರಾ ಖೂಬ್ಸೂರತಿ ಕಾ ರಾಜ್ ಲಕ್ಸ್ ಸೋಪ್ ಹೋಗಿ ನೋಡಿದೀವ, ಇಲ್ಲ ತಾನೆ? ಮತ್ತೆ ಅದಂಗ್ ಬಿಲಿಂಗ್ ಮಾಡಕ್ಕಾಗತ್ತೆ, ಲಕ್ಸ್ ಸೋಪ್ ಯೂಸ್ ಮಾಡ್ತಾರೆ. ಸೊ ವಿ ಬಿಲೀವ್, ನಾವು ಬ್ರಾಂಡ್ ಕಾನ್ಶಿಯಸ್ ಎಷ್ಟು ಆಗ್ಬಿಟ್ಟಿದೀವಿ, ನಾವು ಟಿವಿಯಲ್ಲಿ ನೋಡೋದೇ ಬೇಕು, ಅದೇ ಬೇಕು ನಮ್ಗೆ. ಮೈ ಫ್ರೆಂಡ್, ಲೆಟ್ ಮಿ ಟೆಲ್ ಯು, ಅವ್ರು ಆ ಪ್ರಾಡಕ್ಟ್ ಯೂಸ್ ಮಾಡಲ್ಲ, ಅವ್ರಿಗೆ ಪೇಮೆಂಟ್ ಸಿಗತ್ತೆ. ಕ್ರಿಕೆಟ್ಗಿಂತ ಏನ್ 4-5 ಮ್ಯಾಚಸ್ ಇಂದ ಅರ್ನ್ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಡಬಲ್ ತ್ರಿಬಲ್ ಅಮೌಂಟ್ ಈ ಮಾರ್ಕೆಟಿಂಗ್ ಮಾಡಿ ಅರ್ನ್ ಮಾಡ್ತಾರೆ ಅವರು ಲೈಫ್ ಅಲ್ಲಿ ಇವತ್ತು ಇನ್ಫ್ಲೂಯೆನ್ಸಿಂಗ್ ಮಾಡ್ತಿದ್ರೆ. ಪ್ರಶ್ನೆ ನಿಮಗೆ, ನೀವೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀರಾ? ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು, ನೀವು ಬ್ರಾಂಡ್ ಅಂಬಾಸಿಡರ್ ಮಾಡ್ಬೋದು, ಆಗ್ಬೋದು. ಆ ವೆಸ್ಟೀಜ್ ನಿಮಗೆ ಅವಕಾಶ ಕೊಡ್ತಾ ಇದೆ. ಯಾವ ತರ? ವೆರಿ ಸಿಂಪಲ್. ನೀವು ವೆಸ್ಟೀಜ್ ಏನ್ ಮಾಡ್ತಿದ್ರ? 3 ಸಿಂಪಲ್ ಥಿಂಗ್ಸ್. ಬೈ ಮಾಡಿದ್ರಿ, ಅಂಗಡಿನ ಚೇಂಜ್ ಮಾಡಿದ್ರಿ, ಯೂಸ್ ಮಾಡೋದು ಶುರು ಮಾಡಿದ್ರಿ ಪ್ರಾಡಕ್ಟ್ ನ, ಅಂಡ್ ಶೇರ್ ಮಾಡಿದ್ರಿ. ವೆರಿ ಸಿಂಪಲ್. ನಿಮ್ಗೆ ಏನ್ ಸಿಗ್ತಾ ಇದೆ? ವೆಸ್ಟೀಜ್ ನಿಮಗೆ ಎಲ್ಲ ಆಫರ್ಸ್, ಬೆನಿಫಿಟ್ ಸಿಗ್ತಾ ಇದೆ, ಅದ್ರ ಜೊತೆ ನಿಮಗೆ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಏನು, ಯಾವ ತರ? ನೀವು ಫಾರ್ ಎಕ್ಸಾಂಪಲ್ 30 ರೂಪಾಯಿ ಶಾಪಿಂಗ್ ಮಾಡಿದ್ರಿ ವೆಸ್ಟೀಜ್ ಇಂದ, ನಿಮಗೆ 1 ಪಾಯಿಂಟ್ ಬರುತ್ತೆ. ಎಷ್ಟು? 30 ರೂಪೀಸ್ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಎಷ್ಟು ಪಾಯಿಂಟ್ ಬಂತು? 1 ಪಾಯಿಂಟ್ ಬಂತು. ಮುಂದೆ ಹೋಗೋಣ. ಎಕ್ಸಾಂಪಲ್, ನೀವು 3000 ರೂಪೀಸ್ ಶಾಪಿಂಗ್ ಮಾಡಿದ್ರಿ. ಇವಾಗ ಯಾರೇ ಮನೆಯಲ್ಲಿ ನಾವು ಅಟ್ಲೀಸ್ಟ್ 2000-3000 ಶಾಪಿಂಗ್ ಆಗುತ್ತೆ. ಲಾಟ್ ಆಫ್ ಪ್ರಾಡಕ್ಟ್ಸ್, ನಾವು ವಸ್ತುಗಳನ್ನ ಪ್ರತಿ ತಿಂಗಳು ಯೂಸ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ, ಹೋಗಿ ತಗೊಂಡ್ಬರ್ತೀವಿ. ಅಟ್ಲೀಸ್ಟ್ 2000-3000 ಅಂತೂ ಮಿನಿಮಮ್ ಆಗುತ್ತೆ. ಸೊ ನೀವು 3000 ರೂಪೀಸ್ ಶಾಪ್ ಪೇ ಮಾಡಿದ್ರಿ, ನಿಮಗೆ ಎಷ್ಟು ಪಾಯಿಂಟ್ಸ್ ಬಂತು? 100 ಪಾಯಿಂಟ್ಸ್ ಬಂತು. ಎಷ್ಟು? 100 ಪಾಯಿಂಟ್ಸ್. ಸೊ ಯಾವ ತರ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವೆಸ್ಟೀಜ್ ಅಂಗಡಿಗೆ ಹೋದ್ರಿ, ನೀವು 100 ಪಾಯಿಂಟ್ಸ್ ಅಂದ್ರೆ 3000 ರೂಪೀಸ್ ಶಾಪಿಂಗ್ ಮಾಡಿದ್ರೆ ನಿಮಗೆ 100 ಪಾಯಿಂಟ್ ಬಂತು. ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ, ನಿಮಗೆ ಬಹಳ ಸ್ಯಾಟಿಸ್ಫೈಡ್ ಆಯ್ತು, ಬಹಳ ಖುಷಿ ಆಯ್ತು. ನೀವೇನ್ ಮಾಡಿದ್ರಿ? ನಿಮ್ಮ ರಿಲೇಟಿವ್ಗೆ ರೆಕಮೆಂಡ್ ಮಾಡಿದ್ರಿ, ಅವ್ರಿಗೂ ಇಷ್ಟ ಆಯ್ತು, ಅವರು ಖುಷಿ ಪಟ್ಟಿದ್ರು, ಅವರು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರು, ಅಂಡ್ ಅವ್ರಿಗೂ 100 ಪಾಯಿಂಟ್ ಬಂತು, ನಿಮಗೂ 100 ಪಾಯಿಂಟ್ ಆಡ್ ಅಪ್ ಆಯ್ತು. ಯಾಕೆ? ಬಿಕಾಸ್ ನೀವು ಅವ್ರನ್ನ ರೆಫರ್ ಮಾಡಿದ್ರಿ. ಅಂಡ್ ಆ ಫ್ರೆಂಡ್, ನಿಮ್ಮ ರಿಲೇಟಿವ್, ಅವ್ರು ಇನ್ನೊಬ್ರು ಫ್ರೆಂಡಿಗೆ ಹೇಳ್ತಾರೆ, ಅವರು ಕೂಡ ಶಾಪ್ ಮಾಡಿದ್ರು, ಅವ್ರಿಗೂ 100 ಪಾಯಿಂಟ್ಸ್ ಬಂತು, ನಿಮ್ಮ ರಿಲೇಟಿವ್ಗೂ 100 ಪಾಯಿಂಟ್ ಬಂತು, ಅಂಡ್ ನಿಮಗೂ ಆ 100 ಪಾಯಿಂಟ್ ಕೌಂಟ್ ಬ್ಯಾಕ್ ಆಯ್ತು. ವಾಟ್ ಇಸ್ ದ ಕಾನ್ಸೆಪ್ಟ್? ವೆರಿ ಸಿಂಪಲ್. ಬೈ, ಯೂಸ್, ಶೇರ್. ನೀವು ಬೈ ಮಾಡಿದ್ರಿ, ಯೂಸ್ ಮಾಡಿದ್ರಿ, ಶೇರ್ ಮಾಡಿದ್ರಿ, ಅಂಡ್ ನಿಮಗೆ ಏನ್ ಬೆನಿಫಿಟ್ ಪಾಯಿಂಟ್ ಸಿಗ್ತಾ ಇದೆ ನಿಮ್ಮ ಟೀಮ್ ಅಲ್ಲಿ, ಆ ಬೆನಿಫಿಟ್ ನಿಮಗೂ ಕೌಂಟ್ ಬ್ಯಾಕ್ ಆಗುತ್ತೆ. ಅಂಡ್ ಇದರಿಂದ ನಿಮಗೆ ಒಂದು ಬಿಸ್ನೆಸ್ ಮಾಡೋ ಅವಕಾಶ ಸಿಗ್ತಾ ಇದೆ. ಫ್ರೀ ರಿಜಿಸ್ಟ್ರೇಷನ್, ವೆಸ್ಟೀಜ್ ಏನು ಚಾರ್ಜ್ ಮಾಡ್ತಾರೆ ನಿಮ್ಮ ರಿಜಿಸ್ಟ್ರೇಷನ್ಗೋಸ್ಕರ, ವೆಸ್ಟೀಜ್ ID ಕ್ರಿಯೇಟ್ ಮಾಡಕ್ಕೆ, ಅಂಡ್ ವೆಸ್ಟೀಜ್ ಅಲ್ಲಿ ನೀವೊಂದು ಡಿಸ್ಟ್ರಿಬ್ಯೂಟರ್ ಆಗ್ಲಿಕ್ಕೆ ನಿಮಗೊಂದು ಅವಕಾಶ ಸಿಗ್ತಾ ಇದೆ. ಅಂಡ್ ಸಿಂಪಲ್ ವೇ, ಕಂಪ್ನಿ ಸೇಸ್, ನೀವು ಇಂಟ್ರೆಸ್ಟೆಡ್ ಇದ್ದೀರಾ, ನಾವ್ ನಿಮಗೆ ನಿಮ್ ರಿಸ್ಕ್, ಕಾಂಪಿಟೇಷನ್, ಇನ್ವೆಸ್ಟ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಸರ್ವಿಸ್, ಪ್ರಾಡಕ್ಟ್ ಏನ್ ತಲೆ ಕೆತ್ಕೊಂಬೇಡಿ, ನಾವು ಅದನ್ನ ನೋಡ್ಕೊಂತೀವಿ. ನಾವ್ ನಿಮಗೊಂದು ಅವಕಾಶ ಕೊಡ್ತಾ ಇದೀವಿ, ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ ಬಿಸ್ನೆಸ್ ಮಾಡಕ್ಕೆ. ಅದ್ರ ಮುಖಾಂತರ ತಾವು 9 ಟೈಪ್ ಆಫ್ ಇನ್ಕಮ್ ನ ಸಂಪಾದನೆ ಮಾಡಬಹುದು. ಅಂಡ್ ಯಾವ ತರ 9 ಟೈಪ್ಸ್ ಆಫ್ ಇನ್ಕಮ್ ಬ್ರೀಫ್ ಆಗಿ ಹೇಳ್ತೀನಿ. ನಂಬರ್ 1, ರೀಟೇಲ್ ಪ್ರಾಫಿಟ್ ನ ಮಾಡ್ಬೋದು. ಸೊ ವೆಸ್ಟೀಜ್ ಹತ್ರ ನಿಮ್ಗೆ ಏನ್ ಪ್ರಾಡಕ್ಟ್ ಸಿಗ್ತಾ ಇದೆ, ನೀವು ಡಿಸ್ಕೌಂಟ್ ಅಲ್ಲಿ ತಗೊಂತಾ ಇದ್ದಾರೆ, ಬೇಕಂದ್ರೆ ನೀವು MRP ಯಾರಿಗಾದ್ರೂ ಬೇರೆಯವ್ರು ಕೊಡ್ಬೋದು. ನಾನು ಈ ಚಾರ್ಕೋಲ್ ಮಾಸ್ಕ್ ನ 245 ರೂಪೀಸ್ ತಗೊಂಡೆ, ಬೇಕಂದ್ರೆ ನಾನು 285 MRP ಗೆ ನನ್ನ ಫ್ರೆಂಡ್ ಫ್ಯಾಮಿಲಿಗೆ ಕೊಡಬಹುದು. ಸೊ ಅದರಿಂದ ರೀಟೇಲ್ ಪ್ರಾಫಿಟ್ ಯಾರಾದ್ರೂ ಅರ್ನ್ ಮಾಡಬಹುದು, ಏನು ಸ್ಕಿಲ್ ಬೇಕಾಗಿಲ್ಲ. ನಂಬರ್ 2, ವೆಸ್ಟೀಜ್ ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತಾ ಇದೆ. ಸೊ ನೀವು ಯಾವ ತರ ಪರ್ಫಾರ್ಮ್ ಮಾಡ್ತಿದ್ರೆ ನಿಮಗೆ ಬೋನಸ್ ಸಿಗ್ತಾ ಇದೆ, ರೆಫಲ್ ಬೋನಸ್, ಕ್ಯಾಶ್ ಬ್ಯಾಕ್ ಅಂತ ಹೇಳ್ತೀನಿ. 5-11% ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ನೀವು ವೆಸ್ಟೀಜ್ ಅಲ್ಲಿ ಬೆಳೀತಾ ಗ್ರೋ ಆದ್ರಿ. ಮೇ ಬಿ ನೀವು PUBG ಆಡಿರ್ಬೋದು, ಕ್ಲಾಶ್ ಆಫ್ ಕ್ಲಾನ್ಸ್ ಆಡಿರ್ಬೋದು, ಗೇಮ್ಸ್ ಆಡಿರ್ಬೋದು, ಮ್ಯಾರಿಯೋ ಆಡಿರ್ಬೋದು, ಅಥವಾ ಏನೇ ಆಡಿರ್ಬೋದು, ಅಲ್ಲಿ ಲೆವೆಲ್ಸ್ ಇರುತ್ತೆ ಅಲ್ವಾ? ಸೇಮ್ ವೆಸ್ಟೀಜ್ ಅಲ್ಲಿ ನೀವು ಡೈರೆಕ್ಟರ್ ಅನ್ನೋ ಲೆವೆಲ್ ನ ಅಚೀವ್ ಮಾಡಿದ್ರಿ, ಅಂಡ್ ಅಲ್ಲಿ ನಿಮಗೆ ಡೈರೆಕ್ಟರ್ ಬೋನಸ್ ಅನ್ನೋ ಇನ್ಕಮ್ ಅನ್ಲಾಕ್ ಮಾಡುತ್ತೆ. ಕಂಪನಿ ನಿಮ್ಮನ್ನ ಅಪ್ಲೋಡ್ ಮಾಡುತ್ತೆ, ಅಪ್ರಿಶಿಯೇಟ್ ಮಾಡುತ್ತೆ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ XYZ, ನೀವು ಡೈರೆಕ್ಟರ್ ಆಗಿದ್ರ, ಇವತ್ತು ನಾನು ಡೈರೆಕ್ಟರ್ ಬೋನಸ್ ನ ಎಂಜಾಯ್ ಮಾಡಿ. ಮುಂದೆ ಹೋಗ್ತಾ ಬೆಳೀತಾ ಈ ಬಿಸ್ನೆಸ್ ಅಲ್ಲಿ ತಾವು ನಿಮ್ಮ ಟೀಮ್ ನೆಸ್ಟ್ ಕೂಡ ಹೆಲ್ಪ್ ಮಾಡಿದ್ರಿ, ತಮ್ಮ ಟೀಮ್ ನ ಕೂಡ ಗ್ರೋ ಆಗ್ಲಿಕ್ಕೆ ತಾವು ಹೆಲ್ಪ್ ಮಾಡಿದ್ರಿ. ತಮ್ಮ ಟೀಮ್ ಅಲ್ಲೂ ಡೈರೆಕ್ಟರ್ ಆದ್ರು, ತಾವು ಸಿಲ್ವರ್ ಡೈರೆಕ್ಟರ್ ಲೆವೆಲ್ ಹೋದ್ರಿ, ತಮಗೆ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಅನ್ನೋ ಇನ್ಕಮ್ ಅನ್ಲಾಕ್ ಆಗುತ್ತೆ. 14% ಕಂಪನಿದು ಟರ್ನ್ ಓವರ್ ಇಂದ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಗೆ ಕಂಪನಿ ಕೊಡುತ್ತೆ. ಇದನ್ನ 14% ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದ್ರ ಜೊತೆ ವೆಸ್ಟೀಜ್ ನ ಹೈಯೆಸ್ಟ್ ಇನ್ಕಮ್ LOB, ಲೀಡರ್ಶಿಪ್ ಓವರ್ ರೈಡಿಂಗ್ ಬೋನಸ್ ಅನ್ನೋ ಇನ್ಕಮ್, ಅದು ಕೂಡ ನಿಮಗೆ ಆಡಪ್ ಆಗುತ್ತೆ. ಅದ್ರ ಜೊತೆ ನನ್ನ ಫೇವರೇಟ್ ಫಂಡ್, ಟ್ರಾವೆಲ್ ಫಂಡ್. ಏನ್ ಟ್ರಾವೆಲ್ ಫಂಡ್? ಮೈ ಫ್ರೆಂಡ್, ವೆಸ್ಟೀಜ್ ಶಾಪ್ ಮಾಡ್ತಿದ್ರ, ಅಂಡ್ ಬೆಸ್ಟ್ ಪಾರ್ಟ್ ಏನ್ ಹೇಳಿದ್ರೆ, ನಿಮ್ಗೆ ಟ್ರಾವೆಲ್ ಮಾಡೋ ಅವಕಾಶ ಸಿಗ್ತಾ ಇದೆ. ಎಲ್ಲಿ? ಪಕ್ಕದ ಮನೆನ, ಪಕ್ಕದ ಏರಿಯಾನ, ಪಕ್ಕದ ಗಲಿನ ಇಲ್ಲ, ವೆಸ್ಟೀಜ್ ಇಂದ ನೀವು ಎವ್ರಿ ಇಯರ್ ಕಂಪನಿ 2 ಟ್ರಿಪ್ಸ್ ನ ಆರ್ಗನೈಸ್ ಮಾಡುತ್ತೆ. ಒಂದು ಏಷ್ಯಾದಲ್ಲಿ, ಒಂದು ಏಷ್ಯಾ ಹೊರಗಡೆ. ಅಂಡ್ ಇಮ್ಯಾಜಿನ್ ಮಾಡಿ, ಈ ಟ್ರಿಪ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾ? ನಿಮ್ಗೆ ಏನೂ ಇಲ್ಲ, ನಿಮ್ಮ ಪಾಸ್ಪೋರ್ಟ್ ಸೈನ್ ಫೋಟೋ ಎಲ್ಲ ಕೊಡಿ, ಕಂಪನಿ ನಿಮ್ಮ ಟೇಕ್ ಆಫ್ ಟು ಲ್ಯಾಂಡಿಂಗ್, ಫುಡ್ ಸರ್ವಿಸ್ ಎಲ್ಲ ನೋಡ್ಕೊಳ್ಳುತ್ತೆ, ಅಂಡ್ ಆ ಟ್ರಾವೆಲ್ ಫಂಡ್ ಇಂದ ಇನ್ಕಮ್ ನ ಮೈನಸ್ ಮಾಡ್ಕೊಳ್ಳುತ್ತೆ. ಅಷ್ಟೇ, ವೆರಿ ಸಿಂಪಲ್.
ಇಮ್ಯಾಜಿನ್ ಮಾಡಿ ವೆಸ್ಟೀಜ್ ಇಂದ ಶಾಪಿಂಗ್ ಮಾಡ್ತಿದ್ರೆ ನಾನು ಟ್ರಾವೆಲ್ ಮಾಡೋ ಅವಕಾಶ ಸಿಗ್ತಾ ಇದೆ. ಹೌ ಬ್ಯೂಟಿಫುಲ್ ಅಲ್ವಾ? ದೆನ್ ನೀವು ಮುಂದಿನ ಲೆವೆಲ್ ಹೋದ್ರಿ, ಕಾರ್ ಫೋಡೋನ ಇನ್ಕಮ್ ಸಿಕ್ತು. ಅಂಡ್ ಇವತ್ತು ವೆಸ್ಟೀಜ್ ಅಲ್ಲಿ ಸುಮಾರು 5,000 ಪ್ಲಸ್ ಕಾರ್ ಅಚೀವರ್ಸ್ ಇದ್ದಾರೆ. ಅದರಲ್ಲಿ 150+ ಜನ ತಮ್ಮ ಸ್ವಂತ ಲಕ್ಸುರಿ ಕಾರ್ಸ್ ಓಡಿಸ್ತಾರೆ. ಲೆಟ್ ಮಿ ಟೆಲ್ ಯು ಮೈ ಫ್ರೆಂಡ್, ಇವ್ರು ಯಾರು ಶ್ರೀಮಂತರ ಮಕ್ಕಳಲ್ಲ, ಇವ್ರು ಯಾರು ಮೇಲಿಂದ ಹಾರ್ ಬಂದವರಲ್ಲ. ಇವರೆಲ್ಲರೂ ಒನ್ಸ್ ಅಪಾನ್ ಅ ಟೈಮ್ ನಿಮ್ ತರ ಈ ಸೆಷನ್ ಅಟೆಂಡ್ ಮಾಡ್ತಾ ಇದ್ರಿ. ಇವತ್ತು ತಮ್ಮ ಲೈಫ್ ಅಲ್ಲಿ ಒಂದು ಅಚೀವ್ಮೆಂಟ್ ಅನ್ನೋದು ಮಾಡಿದ್ದಾರೆ ಅಂದ್ರೆ ಅವ್ರು ಮಾಡ್ಬೋದು ಅಂದ್ರೆ ನಾವ್ ಯಾಕೆ ಮಾಡಕ್ಕಾಗಲ್ಲ? ಇಸ್ ಮೈ ಸಿಂಪಲ್ ಕ್ವೆಶ್ಚನ್ ಟು ಯು. ಮುಂದೆ ಹೋಗೋಣ. 8 ಟೈಪ್ ಆಫ್ ಇನ್ಕಮ್. ಹೌಸ್ ಫಂಡ್, ಅದ್ರ ಮುಖಾಂತರ ತಾವು ಹೌಸ್ ಅನ್ನ ಪರ್ಚೇಸ್ ಮಾಡಬಹುದು. ಎಷ್ಟೊಂದು ಜನ ವೆಸ್ಟೀಸ್ ಮುಖಾಂತರ ಹೌಸ್ ನ ಪರ್ಚೇಸ್ ಮಾಡಿದ್ದಾರೆ. ಅಂಡ್ ಲಾಸ್ಟ್ ಅಲ್ಲಿ ಎಲೈಟ್ ಬೋನಸ್ ಅನ್ನೋ ಇನ್ಕಮ್ ಇದೆ, ವಿಚ್ ಇಸ್ ಅ ರಾಯಲ್ಟಿ ಇನ್ಕಮ್ ಅಂತ ಹೇಳ್ತೀನಿ. ಅಂಡ್ ನಿಮಗೆ ಅದರಿಂದ ಎಲೈಟ್ ಬೋನಸ್ ಅನ್ನೋ ಇನ್ಕಮ್ ಕೂಡ ಸಿಗುತ್ತೆ. ಸೊ 9 ಟೈಪ್ಸ್ ಆಫ್ ಇನ್ಕಮ್ ಇನ್ ವೆಸ್ಟೀಸ್ ವಾಟ್ ಯು ಗೆಟಿಂಗ್. ಕಾನ್ಸೆಪ್ಟ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ವಾಟ್ ಆರ್ ವಿ ಡೂಯಿಂಗ್ ಹಿಯರ್ ಮೈ ಫ್ರೆಂಡ್? ಒಂದು ನಾರ್ಮಲ್ ಪ್ರಾಡಕ್ಟ್ ತಗೊಳ್ಳಿ. ಎಕ್ಸಾಂಪಲ್ ಯಾವುದು, ಒಂದು ನಿಮ್ಮ ಮನೇಲಿ ಯಾವ್ದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀವಿ. ಎಕ್ಸಾಂಪಲ್ ನೀವು ಒಂದು ವ್ಯಾಸ್ಲಿನ್ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀವಿ. ಸೊ ಇದು ಎಕ್ಸಾಂಪಲ್. ಅಥವಾ ಯಾವುದೇ ಪ್ರಾಡಕ್ಟ್, ಅಥವಾ 40 ರೂಪೀಸ್ ಯಾವ್ದೋ ಪ್ರಾಡಕ್ಟ್ ಮನೇಲಿ ಬಂತು ಅನ್ಕೊಳ್ಳಿ. ಮತ್ಲಬ್ ಆಕ್ಚುಲಿ ಆ ಪ್ರಾಡಕ್ಟ್ ಕಾಸ್ಟ್ 40 ರೂಪೀಸ್ ಮ್ಯಾನುಫ್ಯಾಕ್ಚರಿಂಗ್ ಆಯ್ತು. ಆ ಪ್ರಾಡಕ್ಟ್ ನಿಮಗ್ ರೀಚ್ ಆಗುವವರೆಗೂ 100 ರೂಪಾಯಿ ಆಯ್ತು. ಯಾಕೆ? ಬಿಕಾಸ್ ಅದ್ರ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಹೋಲ್ಸೇಲರ್ ಇರ್ತಾರೆ, ರೀಟೇಲ್ ಇರ್ತಾರೆ. ಅವ್ರಿಗೂ ಆ ಲಾಭ ಹೋಗೇ ಹೋಗುತ್ತೆ. ಎಕ್ಸಾಂಪಲ್, ಒಂದು ಕೋಕ್ ಅಥವಾ ಪೆಪ್ಸಿ ಕೊಡ್ತೀನಿ. ಇವತ್ತು ಜನ ಬಹಳ ಕುಡಿತಾ ಇದಾರೆ, ಕುಡಿಬೇಡಿ. ಒಂದು 1/2 ಲೀಟರ್ ಕೋಕ್ ಬಾಟಲ್ ಅಲ್ಲಿ 22 ಸ್ಪೂನ್ ಶುಗರ್ ಇರುತ್ತೆ. ಎಷ್ಟು? 22 ಸ್ಪೂನ್ಸ್ ಆಫ್ ಶುಗರ್ ಇರುತ್ತೆ. ಮೈ ಫ್ರೆಂಡ್, ಬಿ ವೆರಿ ಕೇರ್ಫುಲ್. ಇದರಿಂದ ಬಹಳ ರೋಗಗಳು, ಕಾಯಿಲೆಗಳು ಇವತ್ತು ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಹೆಚ್ಚಾಗ್ತಾ ಇದೆ. ಇವತ್ತು ಜನ ಚಿಪ್ಸ್ ತಿಂತಾ ಇದಾರೆ, ಬಹಳಷ್ಟು ತಿಂತಾ ಇದಾರೆ. ಅವ್ರ ಟೇಸ್ಟ್ ಕುತ್ಕೊಂಡ್ಬಿಡ್ತದೆ, ಅವ್ರಿಗೆ ಬೇಕೇ ಬೇಕು. ಯಾಕೆ? ಅದು ಆತರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಯಾಕೆ? ಟೇಸ್ಟ್ ಕುತ್ಕೊಂಡ್ಬಿಟ್ರೆ ಜನ ತಗೊಂಡೇ ಇರ್ತಾರೆ. ಮೈ ಫ್ರೆಂಡ್, ಬಿ ವೆರಿ ಕೇರ್ಫುಲ್ ಟುಡೇ. ಇವತ್ತು ಏನ್ ಶುಗರ್ ಸಿಗ್ತಾ ಇದೆ, ಆ ಶುಗರ್ ಕೂಡ ಏನಾಗ್ತದೆ? ಬ್ಲೀಚ್ ಆಗಿ ಶುಗರ್ ಬರ್ತಾ ಇರೋದು, ಪ್ಯೂರ್ ಫಾರ್ಮ್ ಆಫ್ ಶುಗರ್ ಸಿಗ್ತಾ ಇಲ್ಲ. ಇವತ್ತು ಸಾಲ್ಟ್ ಕೂಡ ಇಲ್ಲಿ ಬ್ಲೀಚ್ ಆಗಿ ಸಾಲ್ಟ್ ಬರ್ತಾ ಇರೋದು, ಉಪ್ಪು, ಅದು ಕೂಡ ಒರಿಜಿನಲ್ ಫಾರ್ಮ್ ಅಲ್ಲಿ ಬರ್ತಾ ಇಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇವತ್ತು ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಳ್ಳಿ, ಒಂದು ಪೆಪ್ಸಿನೇ ಇರಲಿ, ಮೇ ಬಿ ಅದು 40 ರೂಪಾಯಿ ತಗೊಂಡ್ರಿ. ಬಟ್ ಆ 40 ರೂಪಾಯಿಗೆ ಅದು ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಅದು ಮ್ಯಾನುಫ್ಯಾಕ್ಚರ್ ಅದೆಲ್ಲ ಒಂದು 0.5 1 ರೂಪಾಯಿಗೆ. ಬಟ್ ನಿಮಗೆ ಯಾಕೆ 40 ರೂಪಾಯಿ ತಗೊಂಡ್ರಿ? ಬಿಕಾಸ್ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರೀಟೇಲರ್ ಇದ್ರು. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಏನು? ವೆರಿ ಸಿಂಪಲ್. ಇವತ್ತು 21st सेंचुरी, हिंदी में बोलते हैं 21वीं सदी का 21st सेंचुरी फास्टेस्ट ग्रोइंग बिजनेस. ವರ್ಲ್ಡ್ ಅಲ್ಲಿ 70-year-old ಕಾನ್ಸೆಪ್ಟ್. ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾದ ರೆಕಗ್ನೈಸ್ ಕೂಡ ಮಾಡಿದೆ. ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ವೆರಿ ಸಿಂಪಲ್. ಅದೇ 40 ರೂಪಾಯಿ ಪ್ರಾಡಕ್ಟ್ ನಿಮಗೆ ಇನ್ನೂ ಕಡಿಮೆ ಸಿಗುತ್ತೆ. ಯಾಕೆ? ಬಿಕಾಸ್ ಆ ಮಧ್ಯದಲ್ಲಿ ಲಾಭ ಬೇರೆಯವ್ರಿಗೆ ಹೋಗುವ ಬದಲು ನಿಮಗ್ ಬರ್ತಾ ಇದೆ. ಆ ಲಾಭನ ನೀವು ಉಪಯೋಗಿಸಬಹುದು, ಆ ಲಾಭನ ನೀವು ಎಂಜಾಯ್ ಮಾಡಬಹುದು. ಇದು ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಮೈ ಫ್ರೆಂಡ್. ಅಂಡ್ ಲೆಟ್ ಮಿ ಟೆಲ್ ಯು ಮೈ ಫ್ರೆಂಡ್, ಇವತ್ತು ನಾವು ಹಲವಾರು ಪ್ರಾಡಕ್ಟ್ಸ್ ನ ಶೇರ್ ಮಾಡ್ತೀವಿ. ಇವತ್ತು ಜನ ಎಲ್ಲೋ KGF 2 ಪ್ರಮೋಷನ್ ಆಗ್ತದೆ, ಶೂಟಿಂಗ್ ಆಗ್ತದೆ, ಜನ ಅದನ್ನ ಪ್ರಮೋಟ್ ಮಾಡಿದ್ರು. ನಿಮ್ಗೆ ಏನಾದ್ರು ಸಿಕ್ತಾ? ಇನ್ನು ಯಶ್ ಅವ್ರು ಕಾಲ್ ಮಾಡಿದ್ರ? ಇಲ್ಲ ತಾನೆ. ಜನ ಹೇಳ್ತಿದ್ರೆ ವಿರಾಟ್ ಕೊಹ್ಲಿ, ಅನುಷ್ಕಾ ಇಸ್ ಗೆಟಿಂಗ್ ಅ ಬೇಬಿ, ಎಕ್ಸ್ಪೆಕ್ಟಿಂಗ್ ಅ ಬೇಬಿ. ಡಿಡ್ ವಿರಾಟ್ ಕೊಹ್ಲಿ ಗಿವ್ ಯು ಅ ಕಾಲ್? ಡಿಡ್ ಹಿ ಥ್ಯಾಂಕ್ ಯು ಆನ್ ಇನ್ಸ್ಟಾಗ್ರಾಮ್? ನೋ. ಸೊ ಮೈ ಫ್ರೆಂಡ್, ನಾನೇನ್ ಹೇಳುದು, ಇವತ್ತು ನಮ್ಮ ಲೈಫ್ ಅಲ್ಲಿ ಪ್ರತಿದಿನ ನಾವು ಹಲವಾರು ಥಿಂಗ್ಸ್ ನ ಪ್ರಮೋಟ್ ಮಾಡ್ತೀವಿ, ಹಲವಾರು ಥಿಂಗ್ಸ್ ನ ಶೇರ್ ಮಾಡ್ತೀವಿ. ರಿಟರ್ನ್ ಅಲ್ಲಿ ಏನು ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಬಿಸ್ನೆಸ್ ಆಪರ್ಚುನಿಟಿ ನಿಮಗೆ ಬೆನಿಫಿಟ್ ನ ಎಂಜಾಯ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಅಂಡ್ ಮುಂದೆ ಹೋಗೋಣ, ಕೆಲವೊಂದು ಎಕ್ಸಾಂಪಲ್ ತೋರಿಸ್ತೀನಿ. ವೆಸ್ಟೀಜ್ ಅಲ್ಲಿ ನಿಮ್ ತರಾನೇ ಶಾಪ್ ನ ಚೇಂಜ್ ಮಾಡಿದ್ರು. ಯೋಚಿಸಿದ್ರು, ಶಾಪ್ ಚೇಂಜ್ ಮಾಡ್ತೀನಿ, ಯಾಕೆ ವೆಸ್ಟೀಜ್ ಅನ್ನ ತೊಗೊಳ್ಬಾರ್ದು? ಶುರು ಮಾಡಿದ್ರು. ಮುನಿಶೇಖರ್ ಅನ್ನೋರು ಒಬ್ಬ ಲೀಡರ್, ರೈಟ್? ಇವತ್ತು ಏಜ್ 21, ಕಾಲೇಜ್ ಗ್ರಾಜುಯೇಷನ್ ಟೈಮ್ ಅಲ್ಲಿ ವೆಸ್ಟೀಜ್ ನ ಸ್ಟಾರ್ಟ್ ಮಾಡಿದ್ರು ಪಾರ್ಟ್ ಟೈಮ್ ಅಲ್ಲಿ. ಫಸ್ಟ್ ಮಂತ್ ಶಾಪ್ ನ ಚೇಂಜ್ ಮಾಡಿದ್ರು, 297 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು. ಸೆಕೆಂಡ್ ಮಂತ್ ಅಲ್ಲಿ 1000 ರೂಪೀಸ್, ಥರ್ಡ್ ಮಂತ್ ಅಲ್ಲಿ 2000 ರೂಪೀಸ್, ಫೋರ್ತ್ ಮಂತ್ 18,000. ಅವ್ರ ಲೆವೆಲ್ ಗ್ರೋ ಆಯ್ತು, ಅವ್ರ ಇನ್ಕಮ್ ಅನ್ಲಾಕ್ ಆಯ್ತು. ದೆನ್ 25,000, ದೆನ್ 36,000 ರೂಪಾಯಿ. ಯೋಚಿಸಿ ನೋಡಿ, ಬರೀ ಶಾಪ್ ನ ಚೇಂಜ್ ಮಾಡಿದ್ರು. ಇವತ್ತು ಆನ್ ಅನ್ ಆವರೇಜ್ ಪರ್ ಮಂತ್ 30,000-40,000 ರೂಪೀಸ್ ಜಸ್ಟ್ ಫ್ರಮ್ ಹೋಮ್ ಶಾಪ್ ಚೇಂಜ್ ಮಾಡಿ ಈ ಬಿಸ್ನೆಸ್ ಮುಖಾಂತರ ಇವತ್ತು ಇನ್ಕಮ್ ಅರ್ನ್ ಮಾಡ್ತಿದ್ರೆ. And his friends are struggling to get a job. His friends are surviving in a job. But ಇವ್ರ ಹತ್ರ ಟೈಮು ಇದೆ, ಆ ಮನಿನೂ ಇದೆ. ಇಮ್ಯಾಜಿನ್ ಮಾಡಿ ಈ ಬೆನಿಫಿಟ್ ಏನು ಬಿಸ್ನೆಸ್ ಆಪರ್ಚುನಿಟಿ. ಮಿಸ್ಟರ್ ಮುನಿಶೇಖರ್ ಒಬ್ಬರೇ ಅಲ್ಲ, ಇವತ್ತು ಮಿಸ್ ಪೂರ್ಣಿಮಾ ಸಿಂಗ್ ನಾರ್ತ್ ಇಂಡಿಯಾದ ಬಿಲಾಂಗ್ ಮಾಡ್ತಾರೆ. ಶಿ ಇಸ್ ಇನ್ಸ್ಪಿರೇಷನ್ ಫಾರ್ ಲಾಟ್ ಆಫ್ ಗರ್ಲ್ಸ್. ಅಂಡ್ ಇವರು ಆಸ್ ಅ ಗರ್ಲ್ ಇವ್ರೇನ್ ಮಾಡಿದ್ರು, ನನ್ನ ಅಂಗಡಿ ನಾನು ಚೇಂಜ್ ಮಾಡ್ತೀನಿ, ನನ್ನ ಕಾಸ್ಮೆಟಿಕ್ಸ್ ನಾನು ಬೇರೆ ಕಡೆ ತೊಗೊಳ್ಳೋ ಬದಲು ನಾನು ವೆಸ್ಟೀಜ್ ಅನ್ನು ತೊಗೊಳ್ತೀನಿ. ಯಾಕೆ? ಕ್ವಾಲಿಟಿ ಸಿಗ್ತಾ ಇದೆ, ಬೆನಿಫಿಟ್ ಸಿಗ್ತಾ ಇದೆ, ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ, ಅಂಡ್ ಬಿಸ್ನೆಸ್ ಕೂಡ ಸಿಗ್ತಾ ಇದೆ. ಅದನ್ನ ಯೂಸ್ ಮಾಡಿ ಶುರು ಮಾಡಿದ್ದು. ಇವತ್ತು ಶಿ ಇಸ್ ಅ ಯೂತ್ ಐಕಾನ್ ಇನ್ ವೆಸ್ಟೀಜ್. And ಇವತ್ತು she on an average earns 2 to 3 lakh rupees. You believe, you don't believe, it's a reality, right? ಮುಂದೆ ಹೋಗೋಣ. ನನ್ನ ಟೀಮ್ ಅಲ್ಲಿ ಮಿಸ್ಟರ್ ಜೇತನ್ ಆಂಟನಿ, ಏಜ್ 25, ವೆಸ್ಟೀಜ್ ಅಲ್ಲಿ ಡೈಮಂಡ್ ಡೈರೆಕ್ಟರ್ ಆಗಿದ್ದಾರೆ. ಓವರ್ ಆಲ್ 6.5 years ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಆ ಹುಡುಗ ಇವತ್ತು ಸೂಪರ್ ಆಗಿ ಮಾಡ್ತಿದ್ರೆ. ಇಫ್ ಯು ವಾಂಟ್ ಟು ನೋ, ವಿಟ್ನೆಸ್ ಹಿಮ್. 2 ಗಂಟೆ ಅವ್ರದ್ದು ಇಂಗ್ಲಿಷ್ ಅಲ್ಲಿ ಸೆಷನ್ ಆಗ್ತದೆ, ಅವ್ರನ್ನ ನೀವು ವಿಟ್ನೆಸ್ ಮಾಡ್ಬೋದು. ಈ ಹುಡುಗ ಬರೀ ಅಂಗಡಿನ ಚೇಂಜ್ ಮಾಡ್ದ, ಈ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡ. ಲೈಫ್ ಅಲ್ಲಿ ಏನಾದ್ರು ಮಚ್ಚಿ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಹಿ ಅಂಡರ್ಸ್ಟುಡ್ ಈ ಬಿಸ್ನೆಸ್ ಮುಖಾಂತರ ಮಾಡ್ಬೋದು. ಇವತ್ತು ನೋಡಿ, ಆ ಫೋಟೋ ಅಲ್ಲಿ ಅವನು ಅಕ್ಕಿ ಅವ್ರ ತಂದೆ ತಾಯಿ ಅಂತಲ್ಲ, ಆ ಕಾರ್ ಕೀನ ಅವ್ರ ತಂದೆ ತಾಯಿ ಕೈಯಲ್ಲಿ ಕೊಡ್ತಾವನೆ. ದಿಸ್ ಇಸ್ ದಿ ಔಟ್ಕಮ್, ದಿಸ್ ಇಸ್ ದಿ ಬೈ ಪ್ರಾಡಕ್ಟ್ ಆಫ್ ದಿಸ್ ಬಿಸ್ನೆಸ್. ಇಮ್ಯಾಜಿನ್ ಮಾಡಿ. Not just him, there are a lot of people. Mr. Shikhar Teja,
ಫ್ರಮ್ ಹೈದರಾಬಾದ್, ಸೂಪರ್ ಲೀಡರ್, ಫ್ಯಾಂಟಾಸ್ಟಿಕ್ ಲೀಡರ್. ಇವತ್ತು ಇವ್ರ ಫ್ರೆಂಡ್ಸ್ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಜಾಬ್ಸ್ ಅಲ್ಲಿ, ಫಾರಿನ್ ಅಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ, US ಅಲ್ಲಿ, ಅಮೆರಿಕಾದಲ್ಲಿ, ಬೇರೆ ಕಂಟ್ರೀಸ್ಗಳಲ್ಲಿ. ಅಂಡ್ ದಿಸ್ ಗೈ ಜಸ್ಟ್ ವರ್ಕಿಂಗ್ ಫ್ರಮ್ ಹೋಮ್, ಟಾಕಿಂಗ್ ಟು ಪೀಪಲ್, ಜನರಿಗೆ ಶಾಪ್ ನ ಚೇಂಜ್ ಮಾಡಿದ್ದಕ್ಕೋಸ್ಕರ ಇವತ್ತು ಹಿ ಈಸ್ ಅರ್ನಿಂಗ್ ಆನ್ ಅನ್ ಆವರೇಜ್ 1.5 lakh rupees. ಮೈಸೆಲ್ಫ್ ಅರ್ಬಾಜ್ ಶುಯೇಬ್, ನಾನು ನಿಮ್ಮನ್ನೇ ಮಾತನಾಡ್ತಾ ಇದ್ದೀನಿ. ನನಗೆ ವೆಸ್ಟೀಜ್ ಅಲ್ಲಿ ಆಲ್ಮೋಸ್ಟ್ 1 year ಆಯಿತು. ಟೋಟಲ್ 7 years ಎಕ್ಸ್ಪೀರಿಯನ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. I am a diamond director in Vestige and I have achieved a lot of things from this business, almost money wise, every way I have earned. But my biggest success is today I have time, ನನ್ನ ಹತ್ರ ಸಮಯ ಇದೆ. That's my biggest achievement. I have no boss, I am my own boss. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ತಿನ್ಬೋದು. I can do anything. There is nobody controlling me. ನನ್ನ ಮೇಲೆ ಯಾರು ಕಂಟ್ರೋಲರ್ ಇಲ್ಲ. That's the best part about the business. And today on an average I earn 1.5 lakh rupees. ಅದು ದೊಡ್ಡ ವಿಷಯ ಅಲ್ಲ. ನನ್ನ ಟೀಮ್ ಅಲ್ಲಿ ಇವತ್ತು ಲೀಡರ್ಸ್ ಇದ್ದಾರೆ, 500 rupees ಇಂದ ಇಟ್ಕೊಂಡು 2 ಲಕ್ಷ ತುಮಕ ಇವತ್ತು ಸಂಪಾದಿಸ್ತಾ ಇದ್ದಾರೆ. ಅದು ರಿಯಲ್ ಅಚೀವ್ಮೆಂಟ್. ಯಾಕಂದ್ರೆ ಸಾಧನೆ ಏನ್ ಹೇಳಿ, ನೀವು ನಿಮಗೋಸ್ಕರ ಏನ್ ಮಾಡ್ತಾರ ಅದು ದೊಡ್ಡ ಸಾಧನೆ ಅಲ್ಲ. ನೀವು ಜನರಿಗೋಸ್ಕರ ಏನ್ ಮಾಡಿ ಹೋಗ್ತಾರಲ್ಲ ಈ ಪ್ರಪಂಚದಿಂದ, ಅದು ರಿಯಲ್ ಸಾಧನೆ. ಯಾಕಂದ್ರೆ ಜನ ನಿಮ್ಮನ್ನ ಅದಕ್ಕೋಸ್ಕರನೇ ಜ್ಞಾಪಕ ಇಟ್ಕೊಳ್ಳೋದು. ಈ ಬಿಸ್ನೆಸ್ ಆಪರ್ಚುನಿಟಿ ನನಗೆ ಇಷ್ಟ ಆಯ್ತು, ಬಿಕಾಸ್ ನಾನು ಇದರಿಂದ ಜನನ ಹೆಲ್ಪ್ ಮಾಡಬಹುದು, ಗೈಡ್ ಮಾಡಬಹುದು, ಟ್ರೈನ್ ಮಾಡಬಹುದು, ಟೀಚ್ ಮಾಡಬಹುದು. ಇವತ್ತು ನೀವು ನೋಡ್ಬೋದು, ನಾನು ಈ ಬಿಸ್ನೆಸ್ ಮುಖಾಂತರ, ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ, ನನ್ನ ಕಾಲೇಜ್ ಲೈಫ್ ಅಲ್ಲಿ ನನ್ನ ಫ್ರೆಂಡ್ಸ್ ಪಾರ್ಲೆ ತಿಂತಾ ಇದ್ರು, ನನ್ನ ಹಾರ್ಲೆ ಓಡಿಸ್ತಾ ಇದೆ. ಲಾಸ್ಟ್ ಇಯರ್ ಅಮ್ಮ ಅಪ್ಪನ ನ್ಯೂ ಇಯರ್ ಅಲ್ಲಿ ಕ್ರೆಟಾ ಕಾರ್ ಗಿಫ್ಟ್ ಮಾಡಿದೆ. ಅದು ದೊಡ್ಡ ವಿಷಯ ಅಲ್ಲ. ಇವತ್ತು ಏನ್ ಹ್ಯಾಪಿನೆಸ್ ಅಂದ್ರೆ, ಇವತ್ತು ನನ್ನ ಟೀಮಲ್ಲೂ ಜನ ಕಾರ್ ಓಡಿಸ್ತಾರೆ, ನನ್ನ ಟೀಮಲ್ಲೂ ಜನ ಬೈಕ್ ಓಡಿಸ್ತಾರೆ, ನನ್ನ ಟೀಮಲ್ಲೂ ಜನ ಅವ್ರ ಕಾಲೇಜ್ ಫೀಸ್ ಪೇ ಮಾಡ್ತಿದ್ದಾರೆ, ಅವ್ರ ಮನೆ ರೆಂಟ್ ಪೇ ಮಾಡ್ತಿದ್ದಾರೆ, ಮನೆಯ ನಡೆಸ್ತಾ ಇದ್ದಾರೆ. ಅದು ರಿಯಲ್ ಹ್ಯಾಪಿನೆಸ್. ಮೈ ಫ್ರೆಂಡ್, ಇವತ್ತು ಭಾರತದಲ್ಲಿ ಇದು ಬಹಳ ಹೆಚ್ಚಾಗಿ ಬೇಕಾಗಿದೆ. ಬಿಕಾಸ್ 18 ಆದ್ಮೇಲೆ ಬೇರೆ ಕಂಟ್ರೀಸ್ ಗಳಲ್ಲಿ ಮಕ್ಕಳನ್ನ ಮನೆ ಹೊರಗಡೆ ಕಳ್ಸಿಬಿಡ್ತಾರೆ. ನಿನ್ ಲೈಫ್ ನ ನೀನ್ ನೋಡ್ಕೋ, ಇಲ್ಲಿ 25 ಆಗ್ಲಿ 30 ಆಗ್ಲಿ, ಬಾ ಪುಟ್ಟ ತಿನ್ನು ಪುಟ್ಟ, ಇನ್ನು ಬನ್ನಿ ಹಾಕ್ಬೇಕು, ಆಗ್ತೀನಿ ಪುಟ್ಟ ಅಂತ ತಿನ್ಸ್ತಾನೆ ಇರ್ತಾರೆ. ನಾವು ಈ ಕಾನ್ಸೆಪ್ಟ್ ನ, ಈ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು. ಇವತ್ತು ಬಹಳಷ್ಟು ಜನ ಮನೆಯಲ್ಲಿ ಟೀ ಸೆಟ್ ಇದೆ, ಕಪ್ ಸೆಟ್ ಇದೆ, ಡಿನ್ನರ್ ಸೆಟ್ ಇದೆ, ಬಟ್ ಮೈಂಡ್ ಸೆಟ್ ಇಲ್ಲ. ಆ ಮೈಂಡ್ ಸೆಟ್ ನ ಚೇಂಜ್ ಮಾಡಿ. ಯಾಕೆ ನಾವು ಬದಲಾವಣೆ ತರಕ್ಕಾಗಲ್ಲ? ಯಾಕೆ ಇಂಡಿಯಾದಲ್ಲಿ ಆ ಕಾನ್ಸೆಪ್ಟ್ ನ, ಆ ಮೈಂಡ್ ಸೆಟ್ ಯಾಕೆ ಚೇಂಜ್ ಮಾಡಕ್ಕಾಗಲ್ಲ? ಚೇಂಜ್ ಮಾಡ್ಬೇಕು. ಈ ಮೈಂಡ್ ಸೆಟ್ ಅನ್ನು ಇಶ್ಯೂನ ಚೇಂಜ್ ಮಾಡ್ಬೇಡ್ರಿ. ಇಂಡಿಯಾ ವಾಸ್ ಅ ರಿಚ್ ಕಂಟ್ರಿ and is a rich country, just that those Britishers took away, but it's time to get us back those things. And I'm telling you guys, ನಾವು ಒಬ್ಬರು ಮಾಡಕ್ಕಾಗಲ್ಲ, ನಾವೆಲ್ಲರೂ ಸೇರಿ as a individual ನಾವು ಅದನ್ನ ಎಫರ್ಟ್ ಮಾಡಕ್ ಹಾಕಿದ್ರೆ ಡೆಫಿನೆಟ್ಲಿ ಇಂಡಿಯಾ will be a dynamic country, and it is a dynamic country, no doubt. ಮುಂದೆ ಹೋಗೋಣ. ಮಿಸ್ಟರ್ ರಾಜೀವ್ MP ಸರ್, ನನ್ನ ಅಪ್ಲೈನ್. ಟುಡೇ ಹಿಸ್ fantastic leader, crown director Vestige ಅಲ್ಲಿ, earns around 3.4 lakh. ಮಿಸ್ಟರ್ ಇಲಿಯಾಸ್ ಅಹಮದ್ ಸರ್, ಪ್ರಾಪರ್ ಸ್ಪೀಕಿಂಗ್ ಸ್ಕಿಲ್ ಇರಲಿಲ್ಲ, ತೊದಲ್ತಾ ಇದ್ರು, ಸ್ಟಾಮರಿಂಗ್ ಪ್ರಾಬ್ಲಮ್ ಇದ್ರು. ಇಮ್ಯಾಜಿನ್ ಮಾಡಿ, ಅಂತವ್ರಿಗೆ ವೆಸ್ಟೀಜ್ ಮಾಡೋಣ ಇವತ್ತು ಆನ್ ಅನ್ ಆವರೇಜ್ 3.54 lakh rupees ಇಲಿಯಾಸ್ ಅಹಮದ್ ಸರ್ ಮಾಡ್ತವ್ರೆ. ಇಮ್ಯಾಜಿನ್ ಮಾಡಿ. ನನ್ನ ಅಪ್ಲೈನ್, ನನ್ನ ಫ್ರೆಂಡ್, ನನಗೆ ಯಾರು ಈ ಬಿಸ್ನೆಸ್ ಅಲ್ಲಿ ಕರ್ಕೊಂಡ್ಬಂದ್ರು, ಮಿಸ್ಟರ್ ಕುಶಾಲ್ ಶರ್ಮಾ ಸರ್. ವಿಟ್ನೆಸ್ ಮಾಡ್ಬೇಕಾ, 12 ಗಂಟೆ Instagram ಲೈವ್ ಹೋಗಿ ಅವ್ರ ಪ್ರೊಫೈಲ್ ಅಲ್ಲಿ ನೀವು ಮಿಸ್ಟರ್ ಕುಶಾಲ್ ಶರ್ಮಾ ಯಾರಂತ ಗೊತ್ತಾಗುತ್ತೆ. ಟುಡೇ ದಿಸ್ ಪರ್ಸನಾಲಿಟಿ, ಯಂಗೆಸ್ಟ್ ಡಬಲ್ ಕ್ರೌನ್ ಡೈರೆಕ್ಟರ್ ಇನ್ ವೆಸ್ಟೀಜ್. ಇವತ್ತು 7.5 years ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ವೆಸ್ಟೀಜ್ ಅಲ್ಲಿ ಆಲ್ಮೋಸ್ಟ್ 16 ತಿಂಗಳಾಗಿದೆ. ಟುಡೇ ನೀವು ಬಿಲೀವ್ ಮಾಡದೇ ಇರಿ, ನೋ ಪ್ರಾಬ್ಲಮ್, ಇದು ಎಲ್ಲ ನಮ್ಮ ಅಕೌಂಟ್ ಕ್ರೆಡಿಟ್ ಆಗಿದೆ, ಬಂದಿದೆ, ಜನ ಮಾಡ್ತಾ ಇದ್ದಾರೆ. ಅಂಡ್ ಟುಡೇ ಮಿಸ್ಟರ್ ಕುಶಾಲ್ ಶರ್ಮಾ ಸರ್ ಇವತ್ತು ಆನ್ ಅನ್ ಆವರೇಜ್ ಪ್ರತಿ ತಿಂಗಳು 8 ರಿಂದ 10 ಲಕ್ಷ ರೂಪಾಯಿ ಮಿನಿಮಮ್ ಸಂಪಾದಿಸ್ತಾ ಇದ್ದಾರೆ. ಜನ ಇದು ಡ್ರೀಮ್ ಪ್ಯಾಕೇಜ್ ಒಂದು ವರ್ಷದ ನೋಡ್ತಾರೆ. ಇವತ್ತು ಕುಶಾಲ್ ಶರ್ಮಾ ಸರ್ದು 1 month ಪ್ಯಾಕೇಜ್. ಇಮ್ಯಾಜಿನ್ ಮಾಡಿ. ದಿಸ್ ಇಸ್ ದ ಬೆನಿಫಿಟ್ ಆಫ್ business, that you can earn unlimited income, not limited income. And Mr. Kushal Sharma ಅವರು ಒಂದು ಲೈವ್ ಎಕ್ಸಾಂಪಲ್ ನಿಮ್ಮ ಮುಂದೆ ಇದ್ದಾರೆ. ಮುಂದೆ ಹೋಗೋಣ. ವೆಸ್ಟೀಜ್ ನ ಟ್ರಾವೆಲ್ ಫುಲ್ ಮುಖಾಂತರ ನಾವು ಟ್ರಾವೆಲ್ ಮಾಡಿದೀವಿ. ರೀಸೆಂಟ್ಲಿ ಫೆಬ್ರವರಿ we all went to Thailand. We had a wonderful time. ಟ್ರಾವೆಲ್ ಫುಲ್ ಮುಖಾಂತರ ಟ್ರಾವೆಲ್ ಮಾಡೋ ಅವಕಾಶ ಸಿಕ್ತು. ಜನ ಕಾರ್ ಫುಲ್ ಮುಖಾಂತರ ಕಾರು ಕೂಡ ಪರ್ಚೇಸ್ ಮಾಡಿದ್ದಾರೆ. ಅಂಡ್ ಏನ್ ಮಾಡ್ಬೇಕು ಹೇಳ್ರಿ, ಅದಕ್ಕೆ ಬನ್ನಿ, ಪಾಯಿಂಟ್ ಬನ್ನಿ, ಯಾವ ತರ ಜಾಯಿನ್ ಮಾಡಬೇಕು. ಸೊ ವೆರಿ ಸಿಂಪಲ್. ನೀವು ನಿಮ್ಮ ಮನೆಗೋಸ್ಕರ ಶಾಪಿಂಗ್ ಮಾಡಿದ್ರಿ, ಅಂಡ್ ನೀವು ಯು ಜಸ್ಟ್ ಬಾಟ್ ಸಮ್ ಪ್ರಾಡಕ್ಟ್ಸ್ ಫಾರ್ ಯೋರ್ ಹೌಸ್. ನೀವು 30 PV ಶಾಪಿಂಗ್ ಮಾಡಿದ್ರೆ ನಿಮ್ಮ ಐಡಿ ಆಕ್ಟಿವೇಟ್ ಆಗುತ್ತೆ, 60 PV ಆಗುತ್ತೆ, 100 ಪಾಯಿಂಟ್ಸ್ಗೂ ಶಾಪಿಂಗ್ ಐಡಿ ಆಕ್ಟಿವೇಟ್ ಆಗುತ್ತೆ. ನಿಮಗೆ ಆಫರ್ಗಳು ಬೇಕಾ, ಫ್ರೀ ಪ್ರಾಡಕ್ಟ್ಸ್ ಬೇಕಾ, ದೆನ್ 30 PV ಬರಲ್ಲ, 60 PV ಶಾಪಿಂಗ್ ಮಾಡಿ ಅಥವಾ 100 ಪಾಯಿಂಟ್ ಶಾಪಿಂಗ್ ಮಾಡಿ. ಫ್ರೀ ಪ್ರಾಡಕ್ಟ್ಸ್ ಬೇಕಾ, 30 PV ಬರಲ್ಲ, 60 ಪಾಯಿಂಟ್ ಶಾಪಿಂಗ್ ಫ್ರೀ ಪ್ರಾಡಕ್ಟ್ಸ್ ಬರುತ್ತೆ, ಅಂಡ್ 100 ಪಾಯಿಂಟ್ಸ್ ಫ್ರೀ ಪ್ರಾಡಕ್ಟ್ಸ್ ಶಾಪಿಂಗ್ ಮಾಡಿದ್ರೆ ಬರುತ್ತೆ. ಸೇವಿಂಗ್ಸ್ 30 ಪಾಯಿಂಟ್ಸ್ ಸೇವಿಂಗ್ಸ್ ಎಲ್ಲ, ಸೇವಿಂಗ್ಸ್ ಬೇಕಾ, ಮನಿನ ಸೇವ್ ಮಾಡ್ಬೇಕಾ, 60 PV ಶಾಪಿಂಗ್ ಮಾಡಿ ಅಥವಾ 100 ಪಾಯಿಂಟ್ ಶಾಪಿಂಗ್ ಮಾಡಿ. ಅಂಡ್ ನೀವು ಯಾರಾದ್ರೂ ಅಪ್ಲೈನ್ ಸಕ್ಸಸ್ಫುಲ್ ಮಿಲಿಯನರ್ ಮೀಟ್ ಆಗ್ಬೇಕಾ, ದೆನ್ ಡೂ ಯೋರ್ ಕನ್ಸಿಸ್ಟೆನ್ಸಿ, 60 ಅಥವಾ 100 ಪಾಯಿಂಟ್ ನ ಶಾಪಿಂಗ್ ಮಾಡಿ. ನಿಮಗೆ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. 60 ಪಾಯಿಂಟ್ 100 ಪಾಯಿಂಟ್ ಇಸ್ ದ ಬೆಸ್ಟ್. ನಾನು ನಿಮಗೆ ತೋರಿಸ್ತೀನಿ. ನಾನು ಎವ್ರಿ ಮಂತ್, ವೆರಿ ಸಿಂಪಲ್ ಗೈಸ್, there are these 3 apps in Vestige. ಈ 3 apps ಇದೆ. ಸೊ ಈ 3 apps ಮುಖಾಂತರ ನಾನು ನನ್ನ ಅಕೌಂಟ್ ನ ಟ್ರ್ಯಾಕ್ ಮಾಡ್ತೀನಿ, ನನ್ನ ಬಿಸ್ನೆಸ್ ನ ಟ್ರ್ಯಾಕ್ ಮಾಡ್ತೀನಿ. ಅಂಡ್ ಐ ಜಸ್ಟ್ ಕ್ಲಿಕ್ಡ್ ಆನ್ ಮೈ ಅಕೌಂಟ್. ಸೊ ಐ ಜಸ್ಟ್ ಶೋ ಯು ನನ್ನ ಪಾಯಿಂಟ್ಸ್. ನಾನು ಎವ್ರಿ ಮಂತ್ 100 ಪಾಯಿಂಟ್ ಶಾಪಿಂಗ್ ಮಾಡ್ತೀನಿ. ಎವ್ರಿ ಮಂತ್ ವಾಟ್ ಐ ಡೂ 100 ಪಾಯಿಂಟ್ ಶಾಪಿಂಗ್. ಮೊಹಮ್ಮದ್ ಅರ್ಬಾಜ್ ಶೋ. ನನ್ನ ಈ ಮಂತ್ ಪಾಯಿಂಟ್ ಅಷ್ಟು ಆಲ್ಮೋಸ್ಟ್ 76,000, ರೈಟ್? ಸೊ ಐ ಡೂ ಎವ್ರಿ ಮಂತ್ 100 ಪಾಯಿಂಟ್ ಶಾಪಿಂಗ್. ಸೊ ನಾನು ಯಾಕೆ ಮಾಡ್ತೀನಿ 100 ಪಾಯಿಂಟ್ ಶಾಪಿಂಗ್? ನನಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ನನಗೆ ಡಿಸ್ಕೌಂಟ್ ಸಿಗುತ್ತೆ, ನನಗೆ ಸೇವಿಂಗ್ಸ್ ಆಗುತ್ತೆ, ಅಂಡ್ ನನಗೆ ಬಹಳಷ್ಟು ಬೆನಿಫಿಟ್ಸ್, ಮಲ್ಟಿಪಲ್ ಬೆನಿಫಿಟ್ಸ್ ಸಿಗುತ್ತೆ, ರೈಟ್? ಮುಂದೆ ಹೋಗೋಣ.
ಹೌ ಟು ಜಾಯಿನ್ ವೆರಿ ಸಿಂಪಲ್. ರೈಟ್ ಅವೇ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬಹುದು. ರಿಜಿಸ್ಟ್ರೇಷನ್ ಇಸ್ ಫ್ರೀ ಆಫ್ ಕಾಸ್ಟ್, ಬಟ್ ಆ ಐಡಿ ಡಿಆಕ್ಟಿವೇಟ್ ಆಗುತ್ತೆ ಇಫ್ ಯು ಡೋಂಟ್ ಕಂಪ್ಲೀಟ್ ಯುವರ್ ಫರ್ದರ್ ಪ್ರೊಸೀಜರ್ಸ್. ಅಂಡ್ ಆ ಪ್ರೊಸೀಜರ್ ಏನಂತ ನಿಮ್ಮ ಫ್ರೆಂಡ್ ನಿಮ್ಮನ್ನ ಗೈಡ್ ಮಾಡ್ತಾರೆ. ನೀವು ಯಾವುದೇ ಶಾಪಿಂಗ್ ನ ಮಾಡ್ಬೇಕು, ಮನೆಗೋಸ್ಕರ ಶಾಪಿಂಗ್ ಮಾಡಿ. ವೆರಿ ಸಿಂಪಲ್ ಗೈಸ್. ಹೊಟ್ಟೆ ಹಶು ಆಯ್ತಾ, ಏನಾದ್ರು ತಿನ್ಬೇಕಾ, ನಾನು ಹೋಗ್ಬಿಟ್ಟು ಚಿಪ್ಸ್ ಅಂತೆ, ಮಿಕ್ಸ್ಚರ್ ಅಂತೆ ಅದೆಲ್ಲ ತಿನ್ನಲ್ಲ. ಐ ಸಿಂಪ್ಲಿ ಟೇಕ್ ಅಪ್ ಮೈ ಎನರ್ಜಿ ಸ್ನಾಕ್ ಬಾರ್. ಐ ಈಟ್ ಇಟ್ ಬಿಕಾಸ್ ಇಟ್ ಹ್ಯಾಸ್ 4.2 gram protein and 2.7 gram fiber, dietary fiber, which is very essential for your body. ನನ್ನ ಬ್ರೈನಿಗೋಸ್ಕರ ನ್ಯೂಟ್ರಿಷನ್ ಕೊಡಕ್ಕೆ ಏನಿಲ್ಲ. ಐ ಟೇಕ್ ವೆಸ್ಟೀಜ್ ಮೆಟಮೈಂಡ್ ಪ್ರಾಡಕ್ಟ್ ವಿಚ್ ಇಸ್ ವಂಡರ್ಫುಲ್ ಪ್ರಾಡಕ್ಟ್. ಏನೂ ಇಲ್ಲ, ಓಪನ್ ಮಾಡಿ ಒಂದು ಚಾಕ್ಲೇಟ್ ಇರುತ್ತೆ, ರೈಟ್? ಯು ಕ್ಯಾನ್ ಸಿ ಹಿಯರ್, ಯು ಹ್ಯಾವ್ ಟು ಜಸ್ಟ್ ಟೇಕ್ ಇಟ್, ಪುಟ್ ಇಟ್ ಇನ್ ಮೌತ್ ಅಂಡ್ ಈಟ್ ಇಟ್. ವೆರಿ ಸಿಂಪಲ್ ಅಷ್ಟೇ. ಅಂಡ್ ಚೂ ಇಟ್. ಇಟ್ಸ್ ಚಾಕ್ಲೇಟ್ ಫ್ಲೇವರ್. ಇದ್ರಿಂದ ಏನಾಗುತ್ತೆ ಸರ್, ಇದರಿಂದ ಐ ವಿಲ್ ಬಿ ಗೆಟಿಂಗ್ ಫಾಸ್ಫೋಲಿಪಿಡ್ ವಿಚ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಮೈ ಬ್ರೈನ್. ನನ್ನ ಬ್ರೈನ್ ಊಟ ಕೊಡ್ತಾ ಇದ್ದೀನಿ ನಾನು. ಇವತ್ತು ಎಷ್ಟೊಂದು ಜನ ಬ್ರೈನ್ ಡಮ್ ಆಗ್ತದೆ, ವೀಕ್ ಆಗ್ತದೆ. ಯಾಕೆ ಹೇಳಿ? ಟೆಕ್ನಾಲಜಿ ಯಾವ ತರ ಇಂಪ್ರೂವ್ ಆಗ್ತಾ ಹೋಗ್ತದೆ, ಜನ ಬ್ರೈನ್ ನ ಕಡಿಮೆ ಯೂಸ್ ಮಾಡ್ತಿದ್ದಾರೆ. ಅದರಿಂದ ಜನರ ಸ್ಮಾರ್ಟ್ನೆಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ಅದನ್ನ ಯಾವ ತರ ಮೇಂಟೈನ್ ಮಾಡಬಹುದು? ವೆಸ್ಟೀಜ್ ಮೆಟಮೈನ್ ಇಂದ. ವೆರಿ ಸಿಂಪಲ್. ಇವಾಗ ಮನೆಯಲ್ಲಿ ಎಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ, ವೈರಸ್ ನ ದೂರ ಕಡೆ ಏನ್ ಮಾಡ್ತೀನಿ, ಅದನ್ನ ಕಿಲ್ ಮಾಡಕ್ಕೆ ಐ ಯೂಸ್ ಅ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ. ರೈಟ್? ಸೊ ದೆರ್ ಆರ್ ಸೋ ಮೆನಿ ಪ್ರಾಡಕ್ಟ್ಸ್. ಈ ತರ ಹಲವಾರು ಪ್ರಾಡಕ್ಟ್ಸ್ ಕೂಡ ಇದೆ ಮೈ ಫ್ರೆಂಡ್. ದೆರ್ ಆರ್ ಸೋ ಮೆನಿ ಪ್ರಾಡಕ್ಟ್ಸ್. ಐ ಹ್ಯಾವ್ ಅ ಬುಲೆಟ್, ಐ ಹ್ಯಾವ್ ಅ ಹಾರ್ಲಿ ಡೇವಿಡ್ಸನ್, ಐ ಹ್ಯಾವ್ ಅ ಕ್ರೆಟಾ. ಅದನ್ನ ಮೇಂಟೈನ್ ಮಾಡ್ಕೊಳಕ್ಕೆ ನಾನು ಏನ್ ಮಾಡ್ತೀನಿ, ನಾನು ಎನರ್ಜೈಸರ್ ಅಡಿಟಿವ್ ಯೂಸ್ ಮಾಡ್ತೀನಿ. ಏನೆಲ್ಲ ಆಯಿಲ್ ನ ಚೇಂಜ್ ಮಾಡ್ತಿರಲ್ಲ, ಅವಾಗ ಇದ್ರ ಜೊತೆ ಇಂಜಿನ್ ಆಯಿಲ್ ಅಡಿಟಿವ್ ನ ಹಾಕಿ, ಯು ಆಡ್ ದಿಸ್ ಅಂಡ್ ಯು ಸಿ ಯೋರ್ ಬೈಕ್ ಆರ್ ಕಾರ್ಸ್ ಪರ್ಫಾರ್ಮೆನ್ಸ್, ಫ್ಯೂಲ್ ಕನ್ಸಂಪ್ಷನ್, ಎಮಿಷನ್, ಮೇಂಟೆನೆನ್ಸ್ ನೋಡಿ ಯಾವ ತರ ಇಂಪ್ರೂವ್ ಆಗುತ್ತೆ. ದೀಸ್ ಆರ್ ಆಲ್ ದೋಸ್ ಪ್ರಾಡಕ್ಟ್ಸ್ ವಿಚ್ ಆರ್ ಜಸ್ಟ್ ಕ್ವಾಲಿಟಿ ಅಶ್ಯೂರ್ಡ್. ನಿಮ್ಮ ಹತ್ರ ಇದ್ರ ಡೆಮೋ ಬೇಕಾ, ಪ್ರೂಫ್ ಬೇಕಾ, ಅದು ಕೂಡ ನಿಮ್ಮ ಫ್ರೆಂಡ್ ನಿಮ್ಮನ್ನ ಶೇರ್ ಮಾಡ್ತಾರೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಅಂಡ್ ದೆನ್ ಆಮೇಲೆ ಶಾಪಿಂಗ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಹ್ಯಾಪಿ ಶಾಪಿಂಗ್ ಇದ್ದೇ ಇರುತ್ತೆ. ನಾನು ನಿಮಗೆ ಹೇಳ್ತೀನಿ, ಬಿಕಾಸ್ ನಾನು ವೆಸ್ಟೀಜ್ನ ಆ ಥರ ಹ್ಯಾಪಿಲಿ ಶಾಪ್ ಮಾಡ್ತಿದ್ದೀನಿ ಫಾರ್ ದ ಲಾಸ್ಟ್ 12 months ಅಂಡ್ ಇಟ್ಸ್ ಬೀನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಬೇಡ ಅಂದ್ರು ನಮ್ಮಮ್ಮ ನನಗೆ ಮಂತ್ ಎಂಡ್ ಲಿಸ್ಟ್ ಕೊಡ್ತಾರೆ, ಹೋಗಿ ತೊಗೊಂಬ ಅಂತ ಹೇಳ್ತಾರೆ. ನಾನು ಹೋಗ್ಬಿಟ್ಟು ತೊಗೊಂಬರ್ತೀನಿ. ವೆರಿ ಸಿಂಪಲ್, ರೈಟ್? ಅಂಡ್ ಏನೇ ಪ್ರಶ್ನೆಗಳಿದ್ರೆ ತಾವು www.mywesties.com ವೆಬ್ಸೈಟ್ಗೆ ಹೋಗಿ, ಅಲ್ಲಿ ನಿಮಗೆ 18 ಲ್ಯಾಂಗ್ವೇಜಸ್ಗಳಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ಮ ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್, ಆಪ್ ಸ್ಟೋರ್ ಅಲ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲಿಂದ ತಾವು ಮಾಹಿತಿನ ಪಡಬಹುದು, ರೈಟ್? ಸೊ ನಮ್ಮ ಟೀಮ್, ವಿ ಆರ್ ದ ಟೀಮ್ ಕಾಲ್ಡ್ ಆಸ್ ವೆಸ್ಟೀಜ್ ಡ್ರೀಮ್ ಟೀಮ್. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಟೀಮ್ ವೆಸ್ಟೀಜ್ ಅಲ್ಲಿ. ಇವತ್ತು ಯೂತ್ ಗ್ರೋಯಿಂಗ್ ಟೀಮ್ ಅಂತ ಹೇಳ್ತೀನಿ, ಬಹಳ ಪ್ರೌಡ್ ಅನ್ಸುತ್ತೆ. ಇವತ್ತು ವೆಸ್ಟೀಜ್ ಡ್ರೀಮ್ ಟೀಮ್ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡ್ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ತಾವಿದ್ರೆ ತಾವು ಫಾಲೋ ಮಾಡಬಹುದು. ಅಂಡ್ ಅಟ್ ಲಾಸ್ಟ್ ಮೈ ಫ್ರೆಂಡ್, ಮೋಸ್ಟ್ ಸಿಂಪಲ್ ಪ್ರಶ್ನೆ ನಿಮಗೆ, ಇವಾಗಿಲ್ಲ ಅಂದ್ರೆ ಯಾವಾಗ, ನೀವಿಲ್ಲ ಅಂದ್ರೆ ಯಾರು, ಅಂಡ್ ವೆಸ್ಟೀಜ್ ಅಂದ್ರೆ ಬೇರೆ ಏನು ಅಂತ ಒಂದು 3 ಪ್ರಶ್ನೆಗೆ ಇವತ್ತು ನಿಮ್ಮನ್ನ ಉತ್ತರ ನಿಮ್ಗೆ ಸಿಕ್ತಾ? ಡೆಫಿನೆಟ್ಲಿ ಇವತ್ತು ನೀವು ಅದನ್ನ ಸ್ಟಾರ್ಟ್ ಮಾಡ್ತೀರಾ. ಸಿಕ್ಕಿಲ್ವಾ, ಬೇಗನೆ ಉತ್ತರನ ಪಡ್ಕೊಳ್ಳಿ, ಬಿಕಾಸ್ ಮೈ ಫ್ರೆಂಡ್ ಟೈಮ್ ಇಸ್ ವೆರಿ ಲೆಸ್, ರೈಟ್? ಅಂಡ್ ವೆಸ್ಟೀಜ್ ಅನ್ನೋ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ ಅಂದ್ರೆ ಯು ಆರ್ ವೆರಿ ವೆರಿ ಲಕ್ಕಿ. ನಿಮ್ಮ ಫ್ರೆಂಡ್ ನ ಥ್ಯಾಂಕ್ ಮಾಡಿ, ನಿಮ್ಮ ಫ್ರೆಂಡ್ ನ ಹೇಳಿ, ಮಗ ಧನ್ಯವಾದಗಳು, ಬಿಕಾಸ್ ನೀನು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟೆ. ಜನ ಮಗ ಇದ್ ಮಾಡೋಣ, ಅದ್ ಮಾಡೋಣ, ಕುಣಿಯೋಣ, ಡಾನ್ಸ್ ಮಾಡೋಣ ಅಂತ ಹೇಳ್ತಾರೆ. ನೀನ್ ಬಾ ಮಗ, ಲೈಫ್ ನ ಚೇಂಜ್ ಮಾಡೋ ಒಂದು ಅವಕಾಶ ಕೊಟ್ಟೆ. ಸೊ ಆ ಫ್ರೆಂಡ್ ನ ಥ್ಯಾಂಕ್ ಮಾಡಿ, ಆ ಫ್ರೆಂಡ್ ನ ಧನ್ಯವಾದ ಹೇಳಿ, ಬಿಕಾಸ್ ಆ ಫ್ರೆಂಡ್ ಇವತ್ತು ನಿಮ್ಗೆ ಲೈಫ್ ಅಲ್ಲಿ ಏನಾದ್ರು ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದಾನೆ. ಏನೆಲ್ಲ ಮೈ ಫ್ರೆಂಡ್, ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಏನೇ ಮಾಹಿತಿ ಬೇಕು, ಇನ್ಫಾರ್ಮೇಶನ್ ಬೇಕು, ಅದನ್ನ ಕ್ಲಾರಿಫಿಕೇಶನ್ ಪಡ್ಕೊಳ್ಳಿ. ಅಂಡ್ ದೆನ್ ವೆರಿ ಸಿಂಪಲ್ ಸ್ಟಾರ್ಟ್ ಮಾಡಿ. ಅಂಡ್ ದೆನ್ ಯು ವಿಲ್ ಬಿ ಟ್ರೈನ್ಡ್. ನೀವು ಜಾಯ್ನ್ ಆದ ನಂತರ ನಾವು ನಿಮ್ಮನ್ನ ಇದ್ರ ಬಗ್ಗೆ ಟ್ರೈನ್ ಮಾಡ್ತೀವಿ, ಟೀಚ್ ಮಾಡ್ತೀವಿ, ಗೈಡ್ ಮಾಡ್ತೀವಿ, ಹೇಳ್ಕೊಡ್ತೀವಿ. ಯಾವ ತರ ಬಿಸ್ನೆಸ್ ನ ಗ್ರೋ ಮಾಡಬೇಕು, ಬೆಳಿಬೇಕು, ಪರ್ಫಾರ್ಮ್ ಮಾಡಬೇಕು, ವರ್ಕೌಟ್ ಹೆಂಗ್ ಮಾಡ್ಬೇಕಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ವೆರಿ ಸಿಂಪಲ್. ನೀವು ಡಾಕ್ಟರ್ ಆಗ್ಬೇಕಂದ್ರೆ MBBS ಮಾಡ್ತೀರಾ, ನೀವು ಇಂಜಿನಿಯರ್ ಆಗ್ಬೇಕಂದ್ರೆ BTech ಮಾಡ್ತೀರಾ. ವೆರಿ ಸಿಂಪಲ್. ವೆಸ್ಟೀಜ್ ಬಗ್ಗೆ ಮಾಹಿತಿ ಬೇಕಾ, ಈ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕಾ, ನಾವು ನಿಮಗೆ ಹೇಳ್ಕೊಡ್ತೀವಿ ಅದು ಯಾವ ತರ ಮಾಡ್ಬೇಕನ್ನೋದು, ರೈಟ್? ಅಂಡ್ definitely you are going to get all the clarity and everything. And so all right, now doubts na last al togolana. Definitely we will take all the doubts. So before we take the doubts, I have one of our very dynamic leader. He's a college going student, and on an average he earns around every month 10,000 to 5,000 rupees, and today he's doing really well. He's doing his final year BTech from Acharya College, and his name is Mr. Sanjay Bhardwaj. And you can listen to Mr. Sanjay Bhardwaj our experience keli, or product and experience ಯಾವ ತರ ಇತ್ತು, ಅವ್ರ product and ಅನುಭವ ಯಾವ ತರ ಇತ್ತು, ಅವ್ರ ವೆಸ್ಟೀಜ್ ಅನುಭವ ಯಾವ ತರ ಇದೆ ಲಾಸ್ಟ್ 12 months ಅಲ್ಲಿ. ಬನ್ನಿ ಮಿಸ್ಟರ್ ಸಂಜಯ್ ಇಂದ ಕೇಳೋಣ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಾರೆ ಅನ್ಸುತ್ತೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಲೈಕ್ ಸಂಡೇಸ್ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಮಾಡ್ತೀವಿ, ಬಟ್ ಇವತ್ತು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್, ಆಮೇಲೆ ತುಂಬಾ ಅಚೀವ್ ಮಾಡಿರುವಂತ ಪರ್ಸನ್ ಕೇಳೋದಕ್ಕೆ ಚಾನ್ಸ್ ಸಿಕ್ಕಿದೆ. ಮಿಸ್ಟರ್ ಸಂಜಯ್, ನಿಮ್ಮ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ. ಸೊ ತಾವು ವಿಡಿಯೋನ ಆಫ್ ಮಾಡ್ಕೊಳ್ಳಿ, ಬಿಕಾಸ್ ಇಂಟರ್ನೆಟ್ ಕನೆಕ್ಷನ್ ವೀಕ್ ಇದೆ ತಮ್ದು. ಮಾತನಾಡಿ ಸರ್. Yes sir, I hope now it's clear sir. Yes, you have 2 minutes. Yes sir, thank you so much sir. So yes,
ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಸರ್, ಇಲ್ಲಿ ವೆಸ್ಟೀಜ್ ಅನ್ನೋ ಒಂದು ಆಪರ್ಚುನಿಟಿ ನನಗೆ 1 ವರ್ಷದ ಮುಂಚೆ ನನಗೆ ಸಿಕ್ಕಿತ್ತು ಸರ್. ನಾನು ಇವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಫೈನಲ್ ಇಯರ್ ಆಚಾರ್ಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ನಾನು ನನ್ನ ಈ ವೆಸ್ಟೀಜ್ ಅನ್ನೋ ಆಪರ್ಚುನಿಟಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು, ಇಟ್ಸ್ ಜಸ್ಟ್ ದಟ್ ನಾವು ಪ್ರತಿದಿನ ಬಳಸುವಂತ ವಸ್ತುಗಳನ್ನ ನಾವು ತಗೊಳ್ಳುವಂತ ಅಂಗಡಿನ ಬಿಟ್ಟು ವೆಸ್ಟೀಜ್ ಅನ್ನೋ ಒಂದು ಅಂಗಡಿಯಿಂದ ನಾವು ತಗೋಬೇಕು. ಅಂದ್ರೆ ಏನಂತ ಅರ್ಥ, ಬರೀ ಒಂದು ಅಂಗಡಿನ ಚೇಂಜ್ ಮಾಡೋದ್ರಿಂದ ನನಗೆ ಇಷ್ಟೆಲ್ಲ ಆಪರ್ಚುನಿಟಿ ಸಿಗ್ತಾ ಇದೆ ಅಂದ್ರೆ ನಾನು ಏನಕ್ಕೆ ಮಾಡಬಾರದು ಅಂತ ಒಂದು ನಾನು ಯೋಚನೆ ಮಾಡಿದೆ ಸರ್. ಅಂದ್ರೆ 15 ವರ್ಷದಿಂದ 20 ವರ್ಷದಿಂದ ನಾನು ಬಳಸಿರುವಂತ ಸೋಪ್ನೆ ಬಳಸಿರುವಂತ ವಸ್ತುಗಳನ್ನ ನಾನು ಬಳಸ್ತಾ ಇದ್ದೆ, ಅದರಿಂದ ನನಗೇನ್ ಬೆನಿಫಿಟ್ ಸಿಕ್ಕಿಲ್ಲ. ಬಟ್ ವೆಸ್ಟೀಜ್ ಅನ್ನೋ ಒಂದು ಆಪರ್ಚುನಿಟಿ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಇಲ್ಲಿರುವಂತ ವಸ್ತುಗಳನ್ನ ಬಳಸಕ್ಕೆ ಶುರು ಮಾಡಿದಾಗ ನನಗೆ ತುಂಬಾ ಜನ ಮೀಟ್ ಮಾಡಕ್ಕೆ ಚಾನ್ಸ್ ಸಿಕ್ತು. ನಂದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ನ ಮಾಡೋದಕ್ಕೆ ನನಗೆ ತುಂಬಾ ದೊಡ್ಡ ಚಾನ್ಸ್ ಸಿಕ್ತು. ಸೊ ಈ ಅವಕಾಶನ ನಾನು ಕಳ್ಕೊಳ್ಳಲ್ಲ ಅಂತ ಅನ್ಕೊಂಡೆ ಸರ್. ಅಂಡ್ ಆಮೇಲೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರ್, ಪ್ರತಿಯೊಂದು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ. ಅಂಡ್ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಯಾವುದೇ ರೀತಿಯ ಆಲ್ಕೋಹಾಲ್ ಇರಲ್ಲ, ಪ್ಯಾರಾಬೆನ್ ಫ್ರೀ, ನೀವು ಹೇಳಿದಾಗೆ ಪೀಟಾ ಸರ್ಟಿಫೈಡ್, ರೈಟ್? ಸೊ ಪ್ರತಿಯೊಂದು ಪ್ರಾಡಕ್ಟ್ಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ. ಈಚೆ ತಗೊಳ್ಳೋದಕ್ಕಿಂತ ಇದು ತಗೊಂಡ್ರೆ ನಮ್ಗೆ ಇಷ್ಟೊಂದು ಬೆನಿಫಿಟ್ ಇದೆ ಅಂತಂದ್ರೆ ಯಾಕೆ ತಗೋಬಾರ್ದು ಅಂತ ಯೋಚನೆ ಮಾಡಿದೆ. ಅಂಡ್ ತಗೊಂಡು ಯೂಸ್ ಮಾಡಕ್ ಶುರು ಮಾಡಿದೆ ಸರ್. ಯೂಸ್ ಮಾಡಿದೆ. ಅಂಡ್ ಆಮೇಲೆ ಸರ್, ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಪ್ರಮೋಷನ್ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಪ್ರಮೋಷನ್ ಅನ್ನೋ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಏನು ಅಂತ ಅಂದ್ರೆ, ಒಬ್ಬ ಮನುಷ್ಯ ಪ್ರತಿದಿನ ಅವನು ಬಳಸುವಂತ ವಸ್ತುನ ಒಬ್ರಲ್ಲ ಒಬ್ರಿಗೆ ಹೇಳ್ತಾನೆ ಇರ್ತಾನೆ. ಸೊ ಇಲ್ಲಿ ಅದರಿಂದ ಅವ್ನಿಗೆ ಏನು ಬೆನಿಫಿಟ್ ಸಿಗಲ್ಲ. ಬಟ್ ವೆಸ್ಟೀಜ್ ಅನ್ನೋ ಒಂದು ಆಪರ್ಚುನಿಟಿನಲ್ಲಿ ಅವ್ನು ಬಳಸುವಂತ ವಸ್ತುನ ಬೇರೆಯವ್ರಿಗೆ ಹೇಳಿದ್ರೆ ಅದರಿಂದ ಅವ್ನಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸಿಂಪಲ್ ಸರ್. ಸೊ ಇದೇ ತರ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇವಾಗ ಲೈಕ್ ಸರ್, ನಿಮ್ಮ ಹೆಲ್ಪ್ ಇಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದೀನಿ ಸರ್. ತುಂಬಾ ಒಳ್ಳೆ ಟೀಮ್ ಇದೆ. ಸೊ ಪ್ರತಿಯೊಬ್ಬರನ್ನು ಎಲ್ಲ ಚೆನ್ನಾಗಿ ಮಾಡಿ ಲೈಕ್ ಮುಂದೆ ಬರ್ತೀವಿ ಅನ್ನೋ ಒಂದು ಭರವಸೆ ಇದೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. Thank you, Mr. Sanjay ಅವರೇ. So that is Mr. Sanjay. He ಸ್ವಲ್ಪ ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಇತ್ತು, ಸೊ ಸಾರಿ ಫಾರ್ ದ್ಯಾಟ್. ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಿರ್ಲಿಲ್ಲ, ನೋ ಪ್ರಾಬ್ಲಮ್, ಸಾರಿ ಫಾರ್ ದ್ಯಾಟ್. ಆಗತ್ತೆ. ಹಿಂದಿಯಲ್ಲಿ ಒಂದು ಸೇಯಿಂಗ್ ಇದೆ, ಛೋಟೆ ಛೋಟೆ ಬಡೆ ಬಡೆ ಶಹರೋं में छोटे छोटे बातें होती हैं ಅಂತ. ಸೊ ನೋ ಪ್ರಾಬ್ಲಮ್, ಸೊ ಸಾರಿ ಫಾರ್ ದ್ಯಾಟ್. ಅಂಡ್ ಲಾಸ್ಟ್ ಅಲ್ಲಿ ನಾವು ಕ್ವಶನ್ಸ್ ತಗೊಳ್ಳೋಣ. ಐ ಥಿಂಕ್ ನಿಮ್ಮೆಲ್ಲರಿಗೂ ಒಂದು ಕೈಂಡ್ ಆಫ್ ಡೌಟ್ಸ್ ಇರ್ಬೋದು, ಪ್ರಶ್ನೆಗಳಿರ್ಬೋದು. ಸೊ ನಮ್ ಲಾಸ್ಟ್ ಫ್ಯೂ ಮಿನಿಟ್ಸ್ ಇದೆ, 5-10 ಮಿನಿಟ್ಸ್ ಇದೆ. ಲಾಸ್ಟ್ 5-10 ಮಿನಿಟ್ಸ್ ಅಲ್ಲಿ ತಮ್ಗೇನೇ ಡೌಟ್ಸ್ ಇದೆ, ಪ್ರಶ್ನೆಗಳಿದ್ರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಮೆನ್ಷನ್ ಮಾಡಿ. ಅದ್ರ ಮುಖಾಂತರ ನಿಮ್ಮ ಡೌಟ್ ಏನಿದ್ರೆ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಯಾರೋ ಕೇಳ್ತಾ ಇದ್ರೆ, ಹೌ ಟು ಚೇಂಜ್ ದ ಶಾಪ್, ಐ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಆಲ್ ರೈಟ್. ಸೊ ಮಿಸ್ಟರ್ M21, ಐ ಥಿಂಕ್ ಯುವರ್ ನೇಮ್. ಸೊ ಇಟ್ಸ್ ವೆರಿ ಸಿಂಪಲ್ ಮೈ ಫ್ರೆಂಡ್. ನೀವು ನಿಮ್ಮ ಮನೆಗೋಸ್ಕರ ವಸ್ತುಗಳನ್ನ ಬೇರೆ ಅಂಗಡಿ ತೊಗೊಳ್ಳೋದು ವೆಸ್ಟೀಜ್ ಅನ್ನ ತಗೊಳ್ತಾ ಇದ್ದೀರಾ. ನಿಮಗೆ ಬಹಳಷ್ಟು ಬೆನಿಫಿಟ್ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬೆನಿಫಿಟ್, ಡಿಸ್ಕೌಂಟ್, ಕ್ವಾಲಿಟಿ ಪ್ರಾಡಕ್ಟ್, ಆಮೇಲೆ ನಿಮಗೆ 100% ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರಾಡಕ್ಟ್ ಸಿಗ್ತಾ ಇದೆ. ವೆಸ್ಟೀಜ್ ಶಾಪ್ ನ ಚೇಂಜ್ ಮಾಡಿದ್ರಿ, ವೆಸ್ಟೀಜ್ ನ ತೊಗೊಳ್ಳೋ ಶುರು ಮಾಡಿದ್ರಿ. ನಾನು ಇವಾಗ ನನ್ನ ಮನೆಗೋಸ್ಕರ ಏನೇ ಇರಲಿ, ಟೂತ್ ಪೇಸ್ಟ್ ಇರಲಿ, ಟೂತ್ ಬ್ರಷ್ ಇರಲಿ, ಎವ್ರಿಥಿಂಗ್ ಇಸ್ ವೆಸ್ಟೀಜ್. ಸೊ ನಾನು ಬೇರೆ ಅಂಗಡಿನ ತಗೊಳ್ಳಲ್ಲ. ಐ ಜಸ್ಟ್ ಗೋ ಫ್ರಮ್ ವೆಸ್ಟೀಜ್ ಸ್ಟೋರ್, ಅಥವಾ ಆನ್ಲೈನ್ ಅಥವಾ ಆಫ್ಲೈನ್ ಶಾಪಿಂಗ್ ಮಾಡ್ತೀನಿ. ಬ್ಯಾಂಗ್ಳೂರ್ ಸಿಟಿ ಇದ್ರೆ ನಿಮ್ಮ ಹತ್ರ ಬಹಳ ಸ್ಟೋರ್ಸ್ ಇದೆ. ಹೆಬ್ಬಾಳ್, ಯಲಹಂಕ, ಕಮ್ಮನಹಳ್ಳಿ, ಆರ್.ಟಿ. ನಗರ್, ವೈಟ್ ಫೀಲ್ಡ್, ಶಿವಾಜಿನಗರ್, JP ನಗರ್, ರೈಟ್, ಮಾಗಡಿ ರೋಡ್, ಹಲವಾರು ಜಾಗದಲ್ಲಿ, ವಿಜಯನಗರದಲ್ಲಿ ಸ್ಟೋರ್ಸ್ ಇದೆ. ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದೆ, ಮನೆಗೋಸ್ಕರ ಅಲ್ಲಿ ನನ್ನ ವಸ್ತುಗಳನ್ನ ತಗೊಂಡ್ಬಂದೆ. ನನಗೇನು ಅವಕಾಶ ಸಿಕ್ತು, ಒಂದು ಬಿಸ್ನೆಸ್ ಮಾಡೋ ಅವಕಾಶ ಸಿಕ್ತು. ಇಟ್ಸ್ ಆಪ್ಷನಲ್, ಫ್ರೀ ಆಫ್ ಕಾಸ್ಟ್. ಮಾಡ್ಬೇಕಂದ್ರೆ ಮಾಡಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಏನು ಒತ್ತಾಯ ಇಲ್ಲ, ರೈಟ್? ಅಂಡ್ ಯು ಸ್ಟಾರ್ಟೆಡ್ ಯೂಸಿಂಗ್ ದ ಪ್ರಾಡಕ್ಟ್ ಅಂಡ್ ಶೇರ್ ಮಾಡೋದು ಶುರು ಮಾಡಿದ್ರೆ, ನಾವು ಪ್ರತಿದಿನ ಎಷ್ಟೊಂದು ಥಿಂಗ್ಸ್ ಶೇರ್ ಮಾಡ್ತೀವಿ, ರೆಫರ್ ಮಾಡ್ತೀವಿ. ಮಗ ಇತ್ತೊಗೊಬ್ರು ಈ ಬ್ರ್ಯಾಂಡ್ ಚೆನ್ನಾಗಿದೆ, ಮಗ ಬಿಗ್ ಬಿಲಿಯನ್ ಸೇಲ್ ನಡೀತಾ ಇದೆ, ಮಗ ಫ್ಲಿಪ್ಕಾರ್ಟ್ ಸೇಲ್ ನಡೀತಾ ಇದೆ, ಮಗ ಈ ಸೇಲ್ ನಡೀತಾ ಇದೆ. ನಿಮಗೆ ಏನ್ ಸಿಕ್ತು? ಬಿರಿ ಬನ್ಸಲ್ ಅವ್ರದ್ದು ಕಾಲ್ ಮಾಡಿದ್ರ, ಜೆಫ್ ಬೆಜೋಸ್ ಕಾಲ್ ಮಾಡಿದ್ರ? ಇಲ್ಲ ತಾನೆ. ಬಟ್ ನಿಮಗೆ, ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಪ್ರಮೋಟ್ ಮಾಡ್ತಿದ್ದೀರಾ, ಬಟ್ ನಿಮಗೇನು ರಿಟರ್ನ್ ರೆಫರಲ್ ಬೆನಿಫಿಟ್ ಸಿಕ್ಕಿಲ್ಲ. ಅದನ್ನೇ ನೀವು ವೆಸ್ಟೀಜ್ ಅಲ್ಲಿ ಮಾಡಿದ್ರಿ, ನಿಮಗೆ ಬಿಸ್ನೆಸ್ ಮಾಡೋ ಅವಕಾಶ ಸಿಕ್ತು. ಅದರಿಂದ ತಮಗೆ ಹಲವಾರು ಇನ್ಕಮ್ಸ್ಗಳು ಅರ್ನ್ ಮಾಡೋದು ಶುರು ಮಾಡ್ತು. ಆ ಇನ್ಕಮ್ ಯಾವ ತರ ಬರುತ್ತೆ, ಆ ಬಿಸ್ನೆಸ್ ಯಾವ ತರ ವರ್ಕ್ ಆಗುತ್ತೆ, ಅದನ್ನ ನಾವು ಮಾಹಿತಿ ನಿಮಗೆ ಕೊಡ್ತೀವಿ, ರೈಟ್? ಎಸ್, ಇಟ್ ಇಸ್ ಆನ್ಲೈನ್ ಅಂಡ್ ಆಫ್ಲೈನ್ ಶಾಪಿಂಗ್ ಎರಡೂ ಮಾಡ್ಬೋದು, ರೈಟ್? ಕ್ಯಾನ್ ವಿ ಜಾಯಿನ್ ವಿತೌಟ್ ಅಪ್ಲೈನ್? ಯು ಕ್ಯಾನ್. ನಿಮಗೆ ಯಾರು ರೆಫರ್ ಮಾಡಿದ್ರು, ಅವ್ರನ್ನ, ನಿಮ್ಗೆ ಯಾರು ಈ ಮೀಟಿಂಗ್ ನ ಕರೆದಿದ್ರು, ಅವ್ರನ್ನ ನೀವು ಹೋಗ್ಬಿಟ್ಟು ಮಾತನಾಡಿ, ಅವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ. How to start? Because I have joined in Middle East. There is a shop in Udupi or online. Yes, we have a brand new store in Udupi. Udupi ಅಲ್ಲಿ ಹೋಗ್ಬಿಟ್ಟು ತಾವು ಶಾಪ್ ಮಾಡ್ಬೋದು. ಮೈಸೂರಲ್ಲಿ 2 ಸ್ಟೋರ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಶಾಪಿಂಗ್ ಮಾಡ್ಬೋದು. ಕ್ಯಾನ್ ವಿ ಬೈ ಇನ್ ವೆಸ್ಟೀಜ್ ಅಂಡ್ ಸೆಲ್ ಇನ್ ಅದರ್ ಶಾಪ್ಸ್? ಅದ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಮಿಸ್ಟರ್ ವಿನೋದ್ ರೆಡ್ಡಿ, ನಿಮಗೆ ಅದ್ರ ಮಾಹಿತಿ ಸಿಗುತ್ತೆ. 30 ಪಾಯಿಂಟ್ ಸಿಕ್ಕಿದ್ರೆ ನನಗೆ ಹೇಗೆ ಹೆಲ್ಪ್ ಆಗುತ್ತೆ? 30 ಪಾಯಿಂಟ್ ಏನಿಲ್ಲ ಮೈ ಫ್ರೆಂಡ್, ನೀವು 30 ಪಾಯಿಂಟ್ ಶಾಪಿಂಗ್ ಮಾಡಿ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ, ರೈಟ್? ಅಂಡ್ ನಿಮ್ಮ ID ಆಕ್ಟಿವೇಟ್ ಆಗುತ್ತೆ. ನೀವು ವೆಸ್ಟೀಜ್ ಅಲ್ಲಿ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡೋ ಅವಕಾಶ ನಿಮಗೆ ಸಿಗ್ತಾ ಇದೆ. ನನಗೊಂದು ಬಿಸ್ನೆಸ್ ಹೇಳಿ, ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಇಲ್ಲದೆ, ಬಂಡವಾಳ ಇಲ್ಲದೆ ಬಿಸ್ನೆಸ್ ಮಾಡಬಹುದು. ಯಾವ್ದಾದ್ರು ಇದೆಯಾ? ಇಲ್ಲ ತಾನೆ. ಅಂಡ್ ನಿಮಗೆ ವೆಸ್ಟೀಜ್ ಅವಕಾಶನ ಕೊಡ್ತಾ ಇದೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ನ ಮಾಡೋಕ್ಕೋಸ್ಕರ, ರೈಟ್? ಅಂಡ್ ಸರ್, ಕೂರ್ಗಲ್ ಶಾಪ್ ಇದೆಯಾ? ಎಸ್, ಕೂರ್ಗಲ್ ಶಾಪ್ ಇದೆ, ರೈಟ್? ದೇರ್ ಇಸ್ ದೇರ್ ಇನ್ ಕೂರ್ಗ್ ಆಲ್ಸೋ. ನೀವು ಕೂರ್ಗಲ್ಲಿ ಹೋಗಿ ಶಾಪಿಂಗ್ ಮಾಡಬಹುದು. ಶಿವಮೊಗ್ಗದಲ್ಲಿ, ಎಸ್, ಶಿವಮೊಗ್ಗದಲ್ಲೂ ಉಂಟು, ರೈಟ್? ಶಿವಮೊಗ್ಗದಲ್ಲೂ ಇದೆ, ಶಿವಮೊಗ್ಗದಲ್ಲೂ ಹೋಗಿ ಶಾಪಿಂಗ್ ಮಾಡಬಹುದು.
And why Vestige? Well, my friend, I'll tell you why Vestige. If you're asking me, I can talk 1 hour on this. ಇದ್ರ ಮೇಲೆ 1 ಗಂಟೆ ಮಾತನಾಡಬಹುದು. ಹಾವೇರಿಲಿ ಯು ವಿಲ್ ಹ್ಯಾವ್ ಟು ಜಸ್ಟ್ ಚೆಕ್. ಹಾವೇರಿ ಇರುತ್ತೆ, ವೆಸ್ಟೀಜ್ ಅಪ್ಲಿಕೇಶನ್ಸ್ ಅಲ್ಲಿ ಹೋಗ್ಬಿಟ್ಟು ತಾವು ಚೆಕ್ಔಟ್ ಮಾಡಬಹುದು. ಕಲಬುರಗಿಯಲ್ಲಿ ರೀಸೆಂಟ್ಲಿ ಬ್ರ್ಯಾಂಡ್ ನ್ಯೂ ಸ್ಟೋರ್ ಓಪನ್ ಆಗಿದೆ. ಎಸ್, ಕಲಬುರಗಿಯಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ. ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ನೀವು ಪ್ಯಾನ್ ಕಾರ್ಡ್ ನ ತಯಾರಿಸ್ಬಿಟ್ಟು 14-15 ಡೇಸ್ ಅಲ್ಲಿ ನಿಮಗೆ ಗವರ್ಮೆಂಟ್ ಆಫ್ ಇಂಡಿಯಾ ಸಿಗುತ್ತೆ. ನೀವು ತಯಾರಿಸ್ಬಿಟ್ಟು ಕೊಡ್ಬೋದು. ಪ್ಯಾನ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಿಮಗೆ ನಿಮ್ಮ ವಾಚರ್ ಅಲ್ಲಿ ಕನ್ವರ್ಟ್ ಆಗಿದೆ. ನೀವು 30 ಪಾಯಿಂಟ್ ಶಾಪಿಂಗ್ ಮಾಡಬಹುದು. M21 ಇಫ್ ಎನಿ ಮಂತ್ ವಿ ಡಿ ನಾಟ್ ಪರ್ಚೇಸ್, ನೋ ಐಡಿ ಡಿಆಕ್ಟಿವೇಟ್ ಆಗಲ್ಲ. ಅಜಯ್ ರಾಥೋಡ್. ಚಿಕ್ಕಬಳ್ಳಾಪುರಲ್ಲಿಲ್ಲ, ಚಿಕ್ಕಬಳ್ಳಾಪುರಕ್ಕಿಂತ ಹತ್ತಿರ ನಿಮಗೆ ವಿಜಯಪುರದಲ್ಲಿ ಸಿಗುತ್ತೆ. ಹಾಸನಲ್ಲಿದೆ. ಎಸ್, ಹಾಸನಲ್ಲಿ ನಿಮ್ಮ ಹೊಸ KRCTC ಬಸ್ ಸ್ಟಾಪ್ ಹತ್ರ ಇದೆ. ಬಿಕಾಸ್ ಐ ಹ್ಯಾವ್ ಟೀಮ್ ಓವರ್ ದೇರ್, ಸೊ ಐ ನೋ. ಎಸ್, ಕೊಪ್ಪಳದಲ್ಲಿ ಉಂಟು. ಯಾದಗಿರಲ್ಲಿದೆ. ದೆನ್ ಚಿಕ್ಕಮಗಳೂರು, ಎಸ್ ವಿ ಹ್ಯಾವ್ ಚಿಕ್ಕಮಗಳೂರು. ಇನ್ವೆಸ್ಟ್ಮೆಂಟ್ ಮಾಡದೆ ಹೇಗೆ ಕ್ಯಾಶ್ ಬ್ಯಾಕ್ ಬರುತ್ತೆ, ಅದೇ ತಾನೇ ವೆಸ್ಟೀಜ್ ನ ಬೆನಿಫಿಟ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ಕ್ಯಾಶ್ ಬ್ಯಾಕ್ ಯಾವ ತರ ಬರುತ್ತೆ? ನಿಮ್ಮ ಮನೆಗೋಸ್ಕರ ವಸ್ತುಗಳನ್ನ ತಗೊಂಡ್ರಿ, ಅದಕ್ಕೋಸ್ಕರ ನಿಮ್ಮ ಕ್ಯಾಶ್ ಬ್ಯಾಕ್ ನಿಮ್ಮ ಪಾಯಿಂಟ್ಸ್ ಮೇಲೆ ಬಂತು. ಸೊ ಪಾಯಿಂಟ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ. ಹೌ ಟು ಕ್ರಿಯೇಟ್ ಐಡಿ? ನಿಮ್ಮ ಫ್ರೆಂಡ್ ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ರು ಅವ್ರಿಗೆ ರೆಫರಲ್ ಐಡಿ ಕೇಳಿ ಅಥವಾ ನಿಮ್ಮ ಡೀಟೇಲ್ಸ್ ಕಳಿಸಿ, ನಿಮ್ಮನ್ನ ರಿಜಿಸ್ಟರ್ ಮಾಡ್ತಾರೆ. 2 ಮಿನಿಟ್ಸ್ ತೊಗೊಳುತ್ತೆ. ಐಡಿ ಪಾಸ್ವರ್ಡ್ ಬರುತ್ತೆ. ಐಡಿ ಪಾಸ್ವರ್ಡ್ ಮುಖಾಂತರ ವೆಸ್ಟೀಜ್ ಅಪ್ಲಿಕೇಶನ್ ಮುಖಾಂತರ ಲಾಗಿನ್ ಮಾಡ್ಬಿಟ್ಟು ಚೆಕ್ಔಟ್ ಮಾಡಿ. ರಾಣೆಬೆನ್ನೂರು ಮೋಸ್ಟ್ಲಿ ಕೊಪ್ಪಳದಲ್ಲಿ ಎಲ್ಲಿದೆ? ನಿಮ್ಮ ಫ್ರೆಂಡ್ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರು ಅವ್ರ ಅಪ್ಲಿಕೇಶನ್ ಹೇಳ್ತಾರೆ. ಕೋಲಾರ್, ಸಂಜಿಜಿ ಕೋಲಾರದಲ್ಲಿ ಇದೆ ಅಲ್ವಾ? ಐ ಥಿಂಕ್ ಹ್ಯಾವ್ ಇನ್ ಕೋಲಾರ್ ಆಲ್ಸೋ, ರೈಟ್? Yes, sir. Yes. ಕೋಲಾರದಲ್ಲಿ. ಶಿಡ್ಲಘಟ್ಟ, ನಾಟ್ ಶೋರ್. ದ ಪಾಯಿಂಟ್ ಸಿಸ್ಟಮ್ ಅರ್ಥ ಆಗಿಲ್ಲ. ಲಕ್ಷ್ಮಿ ಅವರೇ ನಿಮ್ಮ ಫ್ರೆಂಡ್ ನ ಇನ್ನೊಂದು ವೇಳೆ ಮಾತನಾಡಿ, ಖಂಡಿತ ನಿಮ್ನ ಗೈಡ್ ಮಾಡ್ತಾರೆ, ನಿಮ್ಗೆ ಹೇಳ್ಕೊಡ್ತಾರೆ. ಯಾವ್ದೇ ಪಾಯಿಂಟ್ ಶಾಪಿಂಗ್ ಮಾಡಿ, ಯಾವ್ದೇ ಅಮೌಂಟ್ ಶಾಪಿಂಗ್ ಮಾಡಿ, ನಿಮಗೆ ಪಾಯಿಂಟ್ ಸಿಗುತ್ತೆ. ಸೊ 30 rupees ಶಾಪಿಂಗ್ ಇಸ್ 1 point. ಸೊ ಸಿಂಪಲ್ ಮ್ಯಾಥ್ಸ್. 60 ಎಷ್ಟಾಯ್ತು? 2 point. 90 ಎಷ್ಟಾಯ್ತು? 3 point. 120 ಎಷ್ಟಾಯ್ತು? 4 point. 150 ಎಷ್ಟಾಯ್ತು? 5 point. ಸಿಂಪಲ್ ಗಣತಿ. 1 point is equal to 30 rupees. ಸೊ ನೀವೇನೇ ಶಾಪಿಂಗ್ ಮಾಡಿ ಅದ್ರ ಮೇಲೆ ನಿಮಗೆ ಪಾಯಿಂಟ್ ಬರುತ್ತೆ. ಕರ್ನೂಲ್ AP, ಐ ಥಿಂಕ್ ಕರ್ನೂಲ್ ವಿ ಹ್ಯಾವ್, ಯು ಹ್ಯಾವ್ ಟು ಜಸ್ಟ್ ಚೆಕ್. ನಿಮಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಯಾರೋ ನನಗೊಂದು ಪ್ರಶ್ನೆ ಕೇಳಿದ್ರು, ಅದನ್ನ ಆನ್ಸರ್ ಮಾಡ್ತೀನಿ ಈಗ. ವೈ ವೆಸ್ಟೀಜ್? ಮೈ ಫ್ರೆಂಡ್, ಇವತ್ತು ನಿಮ್ಮ ಲೈಫ್ ಅಲ್ಲಿ ನಿಮ್ ಯಾರೇ ಬ್ಯಾಕ್ ಗ್ರೌಂಡ್ ಇರ್ಬೋದು, ನೋ ಪ್ರಾಬ್ಲಮ್. ಇವತ್ತು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇಸ್ ನಾಟ್ ಅ ಲಕ್ಸುರಿ, ಇಟ್ ಇಸ್ ಅ ನೆಸೆಸಿಟಿ. ಸೆಕೆಂಡ್ ಥಿಂಗ್, ನೀವು ಸ್ಟೂಡೆಂಟ್ ಆಗಿರ್ಬೋದು, ಡಸಂಟ್ ಮ್ಯಾಟರ್. ಐ ಆಸ್ಕ್ ಯು ಅ ಕ್ವೆಶ್ಚನ್. ನಿಮ್ಮ ಹತ್ರ ಮಾರ್ಕ್ಸ್ ಒಂದೇ ಇದೆಯಾ? ಗುಡ್. ಬಟ್ ಮಾರ್ಕ್ಸ್ ಓನ್ಲಿ ವಿಲ್ ನಾಟ್ ಹೆಲ್ಪ್ ಯು. ಮಾರ್ಕ್ಸ್ ಬರೀ ನಿಮ್ಮನ್ನ ಪ್ಲೇಸ್ಮೆಂಟ್ ಸೆಲ್ ಅಲ್ಲಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲೇಸ್ಮೆಂಟ್ ಸೆಲ್ ಅಲ್ಲಿ ನಿಮ್ಮ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ನನ್ನ ಬಗ್ಗೆ ಮಾತಾಡಿ. ನನಗೆ 7 ವರ್ಷ ಮುಂಚೆ ಕಮ್ಯುನಿಕೇಶನ್, ಪ್ರೆಸೆಂಟೇಷನ್, ಮ್ಯಾನೇಜ್ಮೆಂಟ್, ಲೀಡರ್ಶಿಪ್ ಸ್ಕಿಲ್, HR ಸ್ಕಿಲ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಏನೂ ಇರಲಿಲ್ಲ. ಬಟ್ ಇವತ್ತಿದೆ. ಯಾಕೆ? ಈ ಬಿಸ್ನೆಸ್ ಆಪರ್ಚುನಿಟಿ, ರಿಸಲ್ಟ್, ಔಟ್ಕಮ್, ಬೈ ಪ್ರಾಡಕ್ಟ್. ಇವತ್ತು ನಿಮ್ಮನ್ನ ಜನರನ್ನ ಹೆಲ್ಪ್ ಮಾಡಬೇಕಾ, ಲರ್ನ್ ಮಾಡ್ಬೇಕಾ, ಟ್ರಾವೆಲ್ ಮಾಡ್ಬೇಕಾ, ಕಲಿಬೇಕಾ, ಕಲಿಯೋ ಜೊತೆ ಅರ್ನ್ ಮಾಡ್ಬೇಕಾ, ಲರ್ನ್ ಅಂಡ್ ಅರ್ನ್ ಆಪರ್ಚುನಿಟಿ ಬೇಕಾ? ವೆಸ್ಟೀಜ್ ಇಸ್ ಒನ್ ಸಚ್. And today, my friend, it is one such opportunity which is number 1 in India in direct selling forum. It is 30th rank in the world. And today it is one of the leading direct selling companies. If I talk about last year turnover in Vestige, 2019-2020, years are the 250 ಕೋಟಿ turnover Vestige ಮಾಡಿದೆ. ಯೋಚಿಸಿ ನೋಡಿ. ನಮ್ಮ ಬರೋ ಟಾರ್ಗೆಟ್, ನಮ್ಮ ಬರೋ ವಿಷನ್ is unbeatable when you compare to any companies today in the market. It's an open challenge. It's an open discussion I can do you, but I'm not doing any debate here. I'm just giving you a guidance over here. Right? And so there are a lot of reasons, guys. If you really want to know why Vestige, go check out the page of Mr. Kushal Sharma. Go check out my page on Instagram, Arbaaz Shoaib. You will get to know why Vestige, because of the lifestyle. My friend, life irodu mukhya alla. Aa life na lifestyle kodbeku, ನೀವು ಆ ಲೈಫ್ ನ ಎಂಜಾಯ್ ಮಾಡಬೇಕು. ಅಂಡ್ ನೀವ್ ಏನಾದ್ರು ಒಂದು ಲೈಫ್ ಅಲ್ಲಿ ಬರೀ I was not born just to pay bills. ನಾನು ಬರೀ ಬಿಲ್ಸ್ ಕಟ್ಟೋಕ್ಕೋಸ್ಕರ ಲೈಫಲ್ಲಿ ಹುಟ್ಟಿಲ್ಲ. ನನ್ನ ಲೈಫ್, ನನ್ನ ಆಕ್ಚುಲ್ ಲೈಫ್ ಏನು, ಜನರನ್ನ ಹೆಲ್ಪ್ ಮಾಡ್ಬೇಕು, ಆ ಆಪರ್ಚುನಿಟಿ ನಾನು ತಿಳ್ಕೊಳ್ಳಕ್ಕೆ, ಆಕ್ಚುಲಿ ಅದನ್ನ ಫೀಲ್ ಮಾಡೋಕ್ಕೋಸ್ಕರ ನಾನು ಇಂಡಸ್ಟ್ರಿಯಲ್ಲಿ ಬಂದೆ. ರೈಟ್? ಟುಡೇ ಐ ಕ್ಯಾನ್ ಡೂ ಜಾಬ್, ನಾಟ್ ಅ ಬಿಗ್ ಡೀಲ್. ಐ ಕ್ಯಾನ್ ಈಸಿಲಿ ಗೆಟ್ ಅ ಜಾಬ್. ಜಾಬ್ ಇಸ್ ನಾಟ್ ಅ ಬಿಗ್ ಡೀಲ್. ಟುಡೇ ಇಂಡಿಯಾ ಡಸಂಟ್ ನೀಡ್ ಜಾಬ್ seekers. India needs job creators. India ಇದರಲ್ಲಿ ಜಾಬ್ ಕ್ರಿಯೇಟರ್ಸ್ ಬೇಕು, ಜಾಬ್ ಸೀಕರ್ಸ್ ಅಲ್ಲ. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಜಾಬ್ ಕ್ರಿಯೇಟರ್ಸ್ ಫೈನ್ ಕೊಡ್ತಾ ಇದೆ. ಇವತ್ತು ವೆಸ್ಟೀಜ್ ಇಂಡಿಯಾದಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಹಿಮಾಚಲ್ ಪ್ರದೇಶದಲ್ಲಿ ನಮ್ಮ 2,20,000 ಸ್ಕ್ವೇರ್ ಫೀಟ್ ಯೂನಿಟ್ ಇದೆ. ಅಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂದ್ರೆ ಯೋಚಿಸಿ ನೋಡಿ ಎಷ್ಟೊಂದು ಜನ ಜಾಬ್ ಸಿಗ್ತಾರೆ. ಲಾಜಿಸ್ಟಿಕ್ಸ್ ಟೀಮ್ ಇದೆ, ಎಷ್ಟೊಂದು ಜನ ಜಾಬ್ ಸಿಗ್ತಾ ಇದೆ. ಕಾರ್ಪೊರೇಟ್ ಆಫೀಸ್ ಇದೆ, ಎಷ್ಟೊಂದು ಜನ ಜಾಬ್ ಸಿಗ್ತಾ ಇದೆ. ಎಷ್ಟೊಂದು ಜನ ಟೆಕ್ನಿಕಲ್ ಟೀಮ್ ಇದ್ರೆ ಎಷ್ಟೊಂದು ಜನ ಜಾಬ್ ಸಿಗ್ತಾ ಇದೆ. ವೆಸ್ಟೀಜ್ ಎಷ್ಟೊಂದು ಜನಗೋಸ್ಕರ ಒಂದು ಜಾಬ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ದಟ್ ಇಸ್ ದ ರೀಸನ್ ವೈ ವಿ ನೀಡ್ ಟು ಡೂ ವೆಸ್ಟೀಜ್. Right? Yes, online application ಇದೆ. ಚಿತ್ರದುರ್ಗ, yes, we have. Hello sir, presentation understood. Kannada is so good. Okay, thank you so much. Valuable time. Thank you ma'am. ನಮಸ್ಕಾರ ನಿಮಗೆ. ಆನ್ಲೈನ್ ಅಪ್ಲಿಕೇಶನ್, yes, ನಿಮ್ಮ ಪ್ಲೇ ಸ್ಟೋರ್ ಆಪ್ ಸ್ಟೋರ್ ಚೆಕ್ ಮಾಡಿ.
ಅಂತ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ಬ್ರೋ ನಾವು ತಗೊಂಡಿದ್ದಾಗ ಯಾಕೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಇದೆ. ಸೊ ನಿಮ್ಮ ಅಪ್ಲಿಕೇಶನ್ ಗೊತ್ತಾಗುತ್ತೆ ನಿಮ್ಮ ಪಾಯಿಂಟ್ಸ್ ಯಾವ ತರ ಬಂದಿದೆ, ಏನ್ ಬಂದಿದೆ ಅಂತ. ಸೊ ಇಲ್ಲಿಂದ ನೀವು ಟ್ರ್ಯಾಕ್ ಮಾಡಬಹುದು. ನನ್ನ ಹೆಸರು ನೋಡಿ, ಮೊಹಮ್ಮದ್ ಅರ್ಬಾ ಶೋಯಬ್, ಡೈಮಂಡ್ ಡೈರೆಕ್ಟರ್. ಸೊ ಇಲ್ಲ ಇಲ್ಲಿ ಟ್ರ್ಯಾಕ್ ಮಾಡ್ತಿದ್ದೀನಿ ನಾನು, ನನ್ನ ಇನ್ಕಮ್, ನನ್ನ ಬೆನಿಫಿಟ್, ನನ್ನ ಕ್ಯಾಶ್ ಬ್ಯಾಕ್, ನನ್ನ ಎವ್ರಿಥಿಂಗ್ ನಾನು ಇಲ್ಲಿಂದ ಟ್ರ್ಯಾಕ್ ಮಾಡಬಹುದು. ಸೊ ಇಟ್ಸ್ ಒನ್ ಸ್ಯಾಂಗ್ವಿಚ್ ಆಪ್. ಇಲ್ಲಿಂದ ನಿಮ್ಗೆಲ್ಲ ಗೊತ್ತಾಗುತ್ತೆ. ಇಫ್ ಮೈ ಡೌನ್ಲೈನ್ ಡಸ್ 100 ಪಾಯಿಂಟ್ ಶಾಪಿಂಗ್ ಮೀನ್ಸ್ ಹೌ ಮಚ್ ಮನಿ ಐ ವಿಲ್ ಗೆಟ್. ಇಟ್ ಡಿಪೆಂಡ್ಸ್ ಆನ್ ಯುವರ್ points range. So your income monthly, I earn on average 1.5 lakh rupees, right? That's what I earn. I'm just in my last 6 months of my lockdown, people's income was locked, but my income was not locked because I earned more than 6 lakh rupees. Money is not a big deal. The happiness is people are also earning. That is the biggest happiness, right? Which apps I'm going to install? Vestige, Vestige Best Deal, and Vestige POS. ಈ ಮೂರು apps na download ಮಾಡಿ, right? So I think most of the questions ನಾವು ಆನ್ಸರ್ ಮಾಡಿದ್ದೀವಿ and ಎಲ್ಲರಿಗೂ ಅದರ ಮಾಹಿತಿ ಸಿಕ್ಕಿದೆ, and we have I think clearly given everybody a clarity. So thank you everyone ಬಂದಿದ್ದಕ್ಕೆ. ಈ ಆಪರ್ಚುನಿಟಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂಡ್ ಲಾಸ್ಟ್ ಅಲ್ಲಿ ನೀವು ನಮ್ಮ ಜೊತೆ ಸ್ಟೇ ಮಾಡಿದ್ದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅಂಡ್ ಹ್ಯಾವ್ ಅ ಗ್ರೇಟ್ ಡೇ, ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಅಂತ ಹೇಳ್ತೀನಿ. ಅಂಡ್ ಇದ್ರ ಬಗ್ಗೆ ಏನೇ ಮಾಹಿತಿ, ಏನೇ ಡೌಟ್ಸ್ ಬಂದಾಗ ಡೆಫಿನೆಟ್ಲಿ ವಿತೌಟ್ ಎನಿ ಹೆಸಿಟೇಷನ್ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಗೈಡೆನ್ಸ್ ತಗೊಳ್ಳಿ, ಅವ್ರನ್ನ ಕ್ಲಾರಿಟಿ ಪಡ್ಕೊಳ್ಳಿ, ಅಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್. ಅಂಡ್ ಆಸ್ ಸೂನ್ ಆಸ್ ಯು ಸ್ಟಾರ್ಟ್, ನಿಮಗೆ ಟ್ರೈನ್ ಆಗತ್ತೆ, ಟೀಚಿಂಗ್ ಮಾಡ್ತೀವಿ, ಹೇಳ್ಕೊಡ್ತೀವಿ ಯಾವ ತರ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅನ್ನೋದು, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಬಂದಿದ್ದಕ್ಕೆ. ಹ್ಯಾವ್ ಅ ಗ್ರೇಟ್ ಡೇ ಅಂಡ್